ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗೋರಿ ಸೇರಿದ್ದ ವಿಶ್ವಾಸಕ್ಕೆ ಮತ್ತೆ ಜೀವ ಬಂತ. ತನಿಖೆಯ ಹಾದಿ ಸರಿ ಇದೆಯಾ? ತನಿಖಾ ತಂಡವನ್ನೇ ಬದಲಿಸಬೇಕಾ? ಮುರುಘಾಸ್ವಾಮಿ ಅರೆಸ್ಟ್ನಿಂದ ಸಮಾಜ ನಿಟ್ಟುಸಿರನ್ನ ಬಿಡ್ತಾ? ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ವಿವಾದದಿಂದ ವಿಶ್ವಾಸ. ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ಪೊಲೀಸ್ ಕಸ್ಟಡಿಗೆ ನಿನ್ನೆ ರಾತ್ರಿನೇ 10 ಗಂಟೆಗೆ. ಅನಾರೋಗ್ಯದ ನೆಪವೊಡ್ಡಿದ್ದಂತ ಸ್ವಾಮೀಜಿ ಕಸ್ಟಡಿಯೊಂದೇ ದಾರಿ. ನ್ಯಾಯಾಂಗ ಬಂಧನ ಬದಲು ಪೊಲೀಸ್ ಕಸ್ಟಡಿಗೆ ಸ್ವಾಮೀಜಿಯನ್ನ ಒಪ್ಪಿಸಲಾಯಿತು 3 ದಿನಗಳ ಕಾಲ. ಅದಕ್ಕೂ ಮುಂಚೆ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಶ್ರೀಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಿದ್ದ ಹಾಗೆ ಶ್ರೀಗಳ ಭಕ್ತರು, ಮುರುಘಾಸ್ವಾಮಿ ಭಕ್ತರು ಯಾವ ರೀತಿಯಾದಂತ ರಂಪಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ಮುರುಘಾಸ್ವಾಮಿಯ ಭಕ್ತರು ಅವ್ರನ್ನ ಅರೆಸ್ಟ್ ಅನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ನೀರು ಕೊಡ್ತಾ ಇದ್ದಾರೆ. ನಿಮ್ಗೆ ಆ ದೃಶ್ಯಾವಳಿ ತೋರಿಸ್ತಾ ಇದೀವಿ. ಪೊಲೀಸರು ವಶಕ್ಕೆ ಪಡೆದ್ರು. ಸೀಮೆ ಎಣ್ಣೆ ಏನೋ ಸುರ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ಅನ್ನುವಂತ ಮಾಹಿತಿ ಇದೆ. ಅಷ್ಟೊಳಗಾಗ್ಲೇ ಅಲ್ಲೇ ಇದ್ರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ ಆವರಣದಲ್ಲಿ ಭಕ್ತನ ಹೈ ಡ್ರಾಮಾ ಇದು. ಮುರುಘಾಸ್ವಾಮಿ ಭಕ್ತನ ಹೈ ಡ್ರಾಮಾವನ್ನ ನಿಮ್ಗೆ ತೋರಿಸ್ತಾ ಇದೆ. ನಿನ್ನೆಯಿಂದ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಿಮ್ಗೂ ಕೂಡ ಗೊತ್ತಿದೆ. ಪೊಲೀಸ್ ಕಸ್ಟಡಿಗೆ ನೀಡುತ್ತಲೇ ಮತ್ತೆ ಜಿಲ್ಲಾಸ್ಪತ್ರೆಗೆ ಈಗ ಆಲ್ರೆಡಿ ಸ್ವಾಮೀಜಿಯನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಪೊಲೀಸ್ ಕಸ್ಟಡಿಗೂ ಮುಂಚೆ ಎದೆ ನೋವಿನ ಕಾರಣಕ್ಕೆ ಇಸಿಜಿ ಅನ್ನ ಮಾಡಲಾಗುತ್ತೆ. 2ನೇ ಬಾರಿಗೆ ಬೆಳಿಗ್ಗೆನೂ ಕೂಡ ಇಸಿಜಿ ಮಾಡಲಾಗಿತ್ತು. ವ್ಯತ್ಯಾಸ ಇದೆ ಅಂತ ಹೇಳಿದ್ರು ವೈದ್ಯರು. ಆ ಕೋರ್ಟ್ ಆವರಣದ ಬಳಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಮುರುಘಾಸ್ವಾಮಿಯ ಭಕ್ತ. ಮೆಡಿಕಲ್ ಟೆಸ್ಟ್ ಬಳಿಕ ಡಿವೈಎಸ್ಪಿ ಕಚೇರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಮುರುಘಾಸ್ವಾಮಿಯನ್ನ. ಈ ಸಂದರ್ಭದಲ್ಲಿ ನಿರ್ಮಾಣವಾಗಿದ್ದಂತ ಒಂದು ಹೈಡ್ರಾಮಾ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ನಾನು ಆವಾಗ್ಲೇ ಹೇಳಿದ್ನಲ್ಲ, ಸೀಮೆ ಎಣ್ಣೆಯನ್ನ ಸುರ್ಕೊಂಡ್ರು ಒಬ್ರು ಭಕ್ತ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಸೀಮೆ ಎಣ್ಣೆಯನ್ನ ಸುರ್ಕೊಂಡಿದ್ದಂತ ದೃಶ್ಯಾವಳಿ ಕೂಡ ಸೆರೆ ಸಿಕ್ಕಿದೆ. ಪೊಲೀಸ್ ಜೀಪ್ ಮುಂದನೆ ಸೀಮೆ ಎಣ್ಣೆಯನ್ನ ಸುರ್ಕೊಂಡಿರುವಂತದ್ದು. ಅಲ್ಲಿ ಪೊಲೀಸರು ಆ ಕ್ಷಣಕ್ಕೆ ವಶಕ್ಕೆ ಪಡೆದು ಎಲ್ಲರೂ ಇರುವಂತ ಸಂದರ್ಭದಲ್ಲಿ ಸೀಮೆ ಎಣ್ಣೆಯನ್ನ ಸುರ್ಕೊಳ್ಳಾಗಿದೆ. ಏಕಾಏಕಿ ಒಬ್ಬರ ವ್ಯಕ್ತಿ ಬರ್ತಾರೆ. ಬರ್ತಿದ್ದ ಹಾಗೆ ಆ ಕಾವಿ ಬಟ್ಟೆಯನ್ನ ತೊಟ್ಕೊಂಡಿರುವಂತ ವ್ಯಕ್ತಿ ಬರ್ತಿದ್ದ ಹಾಗೆ ಸೀದಾ ಸೀಮೆ ಎಣ್ಣೆಯನ್ನ ತನ್ನ ಮೈ ಮೇಲೆ ಒಯ್ಕೊಳ್ತಾರೆ. ಅಲ್ಲೇ ಇದ್ರು ಪೊಲೀಸರು. ಆ ಸಂದರ್ಭದಲ್ಲಿ ವಶಕ್ಕೆ ಪಡಿತಾರೆ. ಅದಾದ್ಮೇಲೆ ನೀರು ಕೊಡ್ರು, ಕುಡಿಯಪ್ಪ ಸ್ವಲ್ಪ ಅಂತ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದಾರೆ. ಇದು ಕೋರ್ಟ್ ಆವರಣದಲ್ಲಿ ನಡೆದಂತ ಒಂದು ಘಟನೆ. ಸಹಜ, ಪ್ರಭಾವಿ ವ್ಯಕ್ತಿಗಳು, ಪ್ರಖ್ಯಾತರು ಬಂಧನ ಆದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಲ್ಲಿ, ಭಕ್ತರಲ್ಲಿ ಬೇಸರ ಮೂಡುವಂಥದ್ದು ಸಹಜ. ಪೆಟ್ರೋಲೋ ಸಿಮೆಂಟ್ ಏನೋ ಒಯ್ಕೊಂಡಿದ್ದಾರೆ ಅಲ್ಲಿ ಮುರುಘಾಸ್ವಾಮಿಯ ಭಕ್ತ. ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಹೈ ಡ್ರಾಮಾ ನಿರ್ಮಾಣವಾಗಿತ್ತು. ಕೋರ್ಟ್ ಆವರಣ ಇದು, ಚಿತ್ರದುರ್ಗದ ಕೋರ್ಟ್ ಆವರಣದಲ್ಲಿ ನಡೆದಿದ್ದಂಥದ್ದು.
ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಏನಾಗಿದ್ದು ಅಲ್ಲಿ? ಹೈ ಡ್ರಾಮಾ ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಪೃಥ್ವಿರಾಜ್ ಚಿತ್ರದುರ್ಗದ ಮುರುಘಾ ಶ್ರೀಗಳನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಿ ನಂತರ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂತಹ ತುರ್ತು ಚಿಕಿತ್ಸಾ ಘಟಕಕ್ಕೆ ಮೆಡಿಕಲ್ ಟೆಸ್ಟ್ಗೆ ಅಂತ ಹೇಳಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಒಂದು ಐ ಡ್ರಾಮಾನೇ ನಡೆದಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಏನು ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ ಅವರು ಈ ಹಿಂದೆ ಕೂಡ ಒಂದು ಮಠದ ವಿಚಾರವಾಗಿ ಒಂದು ಮಂತ್ರಿಗಳ ಮನವಿ ಸಲ್ಲಿಸುವಂತ ಸಂದರ್ಭದಲ್ಲಿ ಒಂದು ವಿಷವನ್ನ ಸೇವಿಸುವಂತ ಕೆಲಸವನ್ನ ಮಾಡಿದ್ರು. ಅವರು ಅದಾದ ಬಳಿಕ ಜೀವ ಉಳಿಸಿಕೊಳ್ಳುವಂತ ಪ್ರಯತ್ನ ಚಿಕಿತ್ಸೆ ಫಲಕಾರಿಯಾಗಿ ಜೀವ ಉಳಿಸಿಕೊಂಡಿದ್ದಾರೆ. ಇದೀಗ ಮತ್ತೆ ಅಂತದ್ದೇ ಒಂದು ಪ್ರಕರಣದಲ್ಲಿ ಅಂದ್ರೆ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಹುಚ್ಚಾಟವನ್ನ ಮೆರೆದಿರುವಂತದ್ದು. ಇದು ಒಂದು ಕಡೆ ಎಲ್ಲೋ ಒಂದ್ ಕಡೆ ಹುಚ್ಚು ಅಭಿಮಾನ ಅಥವಾ ಭಕ್ತಿಯನ್ನ ತೋರಿಸುವಂತದ್ದು. ಪೃಥ್ವಿರಾಜ್, ಅಭಿಮಾನನೋ ಹೆಂಗಿದ್ರು ಜನ ಇದಾರೆ ನಮ್ಮನ್ನ ಸೇವ್ ಮಾಡ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಅಲ್ಲೇ ಒಯ್ಕೊಂಡ್ರೋ ಗೊತ್ತಿಲ್ಲ. ಆತ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಯಾಕಂದ್ರೆ ಕಾವಿ ಬಟ್ಟೆ ಬೇರೆ ಹಾಕೊಂಡಿದ್ರು. ಮಠದವ್ರೇನಾ? ಸದ್ಯ ಏನು ಅವ್ರ ಹೆಸರು ಬಂದು ತಿಪ್ಪೇರುದ್ರ ಸ್ವಾಮಿ ಅಂತೇಳಿ ಅವರು ಯಾವಾಗ್ಲೂ ಕೂಡ ಮುರುಘಾ ಮಠದ ಆವರಣದಲ್ಲೇ ಓಡಾಡ್ತಿರ್ತಾರೆ ಮತ್ತು ಮುರುಘಾ ಶ್ರೀಗಳ ಅನುಯಾಯಿಯಾಗಿ ಅವರ ಭಕ್ತರಾಗಿ ಓಡಾಡ್ತಿದ್ದಂತವ್ರು. ಅವರು ಈ ರೀತಿಯ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂತದ್ದು ಎಲ್ಲೋ ಒಂದ್ ರೀತಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಪೃಥ್ವಿರಾಜ್, ಈಗ ವಿನಾಯಕ, ಆತ್ಮಹತ್ಯೆಗೆ ಪ್ರಯತ್ನ ಪಡುವಂತದ್ದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಈಗ ಇವ್ರ ಮೇಲೂ ಕೇಸ್ ಹಾಕ್ಬೇಕಾಗತ್ತೆ, ಇವ್ರನ್ನ ಒಳಕ್ ಹಾಕ್ಬೇಕಾಗತ್ತೆ. ಹಂಗ್ ನೋಡೋದಾದ್ರೆ ಈಗ ಪೃಥ್ವಿರಾಜ್, ಯಾವ ಜೀವವನ್ನು ತೆಗೀಲಿಕ್ಕೆ ಅಥವಾ ತಾನು ಕೊಂಡ್ಕೊಳ್ಳಿಕ್ಕೆ ಯಾವ ಕಾನೂನಲ್ಲಿ ಯಾವುದೇ ಅವಕಾಶಗಳಿಲ್ಲ. ಅದು ಕಾನೂನು ಪ್ರಕಾರ ತಪ್ಪು. ಅಂತದ್ದೇ ಪ್ರಕರಣಕ್ಕೆ ಈ ತಿಪ್ಪೇರುದ್ರ ಸ್ವಾಮಿ ಅವರು ಕೈ ಹಾಕಿರುವಂತದ್ದು. ಅದೇನಂತ ಹೇಳಿದ್ರೆ ಪೆಟ್ರೋಲ್ ಅನ್ನ ಮೈ ಮೇಲೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಇದು ಅಂದ್ರೆ ಇಂತಹ ಬಿಗುವಿನ ವಾತಾವರಣದಲ್ಲಿ ಎಷ್ಟೊಂದು ಜನರಿರುವಂತಹ ಸಮಯದಲ್ಲಿ ಅಂತ ಪ್ರಕ್ರಿಯೆ ಅಂದ್ರೆ ಘಟನೆಗೆ ಮುಂದಾಗಿರುವಂತದ್ದು ಎಲ್ಲೋ ಒಂದ್ ಕಡೆ ಅವರ ದುರ್ವರ್ತನೆ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್, ವಿನಾಯಕ್, ಇಂಥ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಆಕ್ಚುಲಿ ಇಂಥ ಪ್ರಕರಣಗಳಲ್ಲಿ ಈಗ ಮುರುಘಾ ಸ್ವಾಮಿ ಒಳಗೋಗ್ತಾ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ನಾವು ನಿಮ್ ಬೆಂಬಲಕ್ಕಿದೀವಿ ಸ್ವಾಮೀಜಿ, ಎದುರುಬೇಡಿ, ನೀವು ಆರೋಪ ಮುಕ್ತರಾಗಿ ಹೊರಗೆ ಬಂದೇ ಬರ್ತೀರಾ ಅನ್ನುವಂಥ ವಿಶ್ವಾಸವನ್ನ ಭಕ್ತರು ವ್ಯಕ್ತಪಡಿಸಬೇಕಾಗಿತ್ತು. ಈ ರೀತಿಯಾಗಿ ಹೈಡ್ರಾಮವನ್ನ ಸೃಷ್ಟಿ ಮಾಡಿ ಇನ್ನಷ್ಟು ಆತಂಕವನ್ನ ತಂದಿಡ್ತಾ ಇದ್ದಾರೆ ಇವರೆಲ್ಲ. ಪೃಥ್ವಿರಾಜ್, ಯಾವುದೇ ಕಾನೂನು ಹೋರಾಟದಲ್ಲಿ ಅವರಿಗೆ ನೈತಿಕವಾಗಿ ಏನು ಕಾನೂನಾತ್ಮಕ ಬೆಂಬಲವಿರ್ತದೆ, ಕಾನೂನಲ್ಲಿ ಯಾವುದೇ ಕಾನೂನಿಂದ ಅವ್ರು ಯಾವುದೇ ಆರೋಪಗಳನ್ನ ಹೊತ್ತಿರ್ತಾರೆ, ಅದರಿಂದ ಪಾರಾಗ್ಲಿಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ಸಾಕ್ಷಿಗಳಿರ್ತವೆ ಅಂತದನ್ನ ಸಾಕ್ಷಿಯನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ಲಿ ಅವ್ರಿಗೆ ಸಾಕ್ಷಿಗಳನ್ನ ಒದಗಿಸ್ಲಿಕ್ಕೆ ಆಗ್ಲಿ ಒಂದು ರೀತಿಯಲ್ಲಿ ಪ್ರಯತ್ನ ಪಡುವುದೇ ಹೊರತು ಆದ್ರೆ ಆ ಆರೋಪಿಗಳನ್ನ ಅದರಿಂದ ತಪ್ಪಿಸ್ಲಿಕ್ಕೆ ಯಾವುದೇ ಈ ತರದ ದುರ್ವರ್ತನೆಗಳನ್ನ ಮಾಡಬಾರ್ದು ಅನ್ನೋಂಥದ್ದು ಸಾಮಾನ್ಯ ಪ್ರಜ್ಞೆ. ಆದ್ರೆ ಈಗ ಸ್ವಾಮೀಜಿಯನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರ ಮತ್ತೊಮ್ಮೆ ECG ಟೆಸ್ಟ್ ಅನ್ನೇನೋ ಮಾಡ್ಬೇಕಂತಲ್ಲ, ಅದಾಗ್ತಾ ಇದೆಯಾ? ಅದೆಷ್ಟೊತ್ತಾಗತ್ತಂತೆ? ಸದ್ಯ ಚಿತ್ರದುರ್ಗದ ಏನು ಛತ್ರ ನ್ಯಾಯಾಲಯಕ್ಕೆ ಈಗಾಗಲೇ ಹಾಜರುಪಡಿಸುವಂತದ್ದು, ಅಲ್ಲಿಂದ ನೇರವಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ತುರ್ತು ನಿಗಾ ಘಟಕಕ್ಕೆ ಅವ್ರನ್ನ ರವಾನಿಸಿರೋದು. ಅಲ್ಲಿ ಜನರಲ್ ಚೆಕಪ್ ಅನ್ನ ಮಾಡ್ತಿರುವಂತದ್ದು. ನಂತರ ಅವರು ಆ ಜನರಲ್ ಚೆಕಪ್ ನ ಮಾಡಿದ ನಂತರದಲ್ಲಿ ಅಲ್ಲಿಂದ ವರದಿ ಕೊಟ್ಟಾದ ಬಳಿಕ ಪೊಲೀಸ್ ಕಸ್ಟಡಿಯನ್ನ ಪಡೆಯಲಾಗ್ತದೆ. ಅಲ್ಲಿ ವಿನಾಯಕ್, ಒಂದು ಅನುಮಾನ ಕಾಣಿಸ್ತಾ ಇದೆ ನನಗೆ. ಆ ವೈದ್ಯರೆಲ್ಲರೂ ಕೂಡ ಒಂದು ECG ಅನ್ನ ಕೊಟ್ಟು ವ್ಯತ್ಯಾಸ ಕಂಡು ಬಂದಿದೆ, ಇಲ್ಲ ಸೀರಿಯಸ್ ಏರ್ ಲಿಫ್ಟ್ ಎಲ್ಲ ಮಾಡಬೇಕಾಗಿದೆ, ದಾವಣಗೆರೆ ಆಸ್ಪತ್ರೆ ಇಲ್ಲ ಜಯದೇವ ಆಸ್ಪತ್ರೆ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲ ಸುಳ್ಳ? ಹಾಗಾದ್ರೆ ಈಗ ಆರಾಮಾಗಿ ಹೋದ್ರು ಬಂದ್ರು ಆ ನ್ಯಾಯಾಲಯದಿಂದ, ಅದಾದ್ಮೇಲೆ ಮತ್ತೆ ಜಿಲ್ಲಾಸ್ಪತ್ರೆಯಲ್ಲಿ ಟೆಸ್ಟು. ಏನ್ ಅನ್ಕೊಬೇಕು ಇವಾಗ ನಾವೆಲ್ಲ ಜನರು? ಏನ್ ಅನ್ಕೊಬೇಕು ಇವಾಗ? ಇದೆಲ್ಲ ಆಡಿದ್ ನಾಟಕ ಅಂತ ಅನ್ಕೊಬೇಕಾ? ಕಳೆದ ರಾತ್ರಿಯಿಂದ ನಡೆದಿರ್ತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಚಲನವಲನಗಳನ್ನು ಕೂಡ ಸಾರ್ವಜನಿಕರು ವೀಕ್ಷಿಸುತ್ತಿರುವಂತದ್ದು. ನಾವು ಕೂಡ ಅದನ್ನ ಗಮನಿಸ್ತಾ ಇದ್ದೇವೆ. ಅವರ ಒಂದು ನಡೆ ಮತ್ತು ನುಡಿಗೆ ಒಂದಕ್ಕೊಂದು ವ್ಯತ್ಯಾಸಗಳು ಇದಾವೆ. ಅವರು ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ
ಘಟನೆ ಅಥವಾ ಅವರ ಸ್ಪಂದನೆ ಇರ್ತಿಲ್ಲ, ಅವರು ಆರೋಗ್ಯದಲ್ಲಿ ಒಂದ್ಸಾರಿ ಚೇತರಿಕೆ ಕಂಡಿದ್ದಾರೆ ಅನ್ನೋಂಥದ್ದನ್ನ ನೋಡಿದ್ರೆ, ಇನ್ನೊಂದ್ಸಾರಿ ಅವರು ತೀವ್ರ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೆ ತುಂಬಾ ಎದೆನೋವಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಿರೋದು. ಎಲ್ಲೋ ಒಂದ್ ಕಡೆ ಅವರು ಎಲ್ಲೋ ಒಂದು ಕಾನೂನಾತ್ಮಕವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಮುಂಚ್ಕೊಳ್ಳಿಕ್ಕೆ ಹೈಡ್ರಾಮನೆ ಮಾಡ್ತಿದಾರ ಅವ್ರು ಏನಾದ್ರು ಮಾಡ್ಲಿ ವಿನಾಯಕ್, ಅವರು ಈಗ ಸಹಜವಾಗಿ ಆರೋಪಿಗಳು ಯಾರೇ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಡ್ರಾಮಾಗಳನ್ನ ಮಾಡುವಂತದ್ದನ್ನ ಗಮನಿಸಿದೀವಿ. ಆದ್ರೆ ಇಲ್ಲೇನು ಇಡೀ ವ್ಯವಸ್ಥೆನೇ ಶಾಮೀಲಾಗ್ಬಿಟ್ಟಿದ್ಯಾ ಅಂತ. ವೈದ್ಯರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪೊಲೀಸರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವೈದ್ಯರು ಸೇರಿದಂತೆ ಒಂದಕ್ಕೊಂದು ಸಂಬಂಧವೇ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಪೊಲೀಸರು ಅಂದ್ರೆ ಆರೋಪಿಗಳನ್ನು ಹೇಳಿದ್ದಾರೆ. ಓಕೆ ಥ್ಯಾಂಕ್ ಯು ವಿನಾಯಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಲ್ಲ ಏನೇನು ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಪ್ರಕರಣದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಪರಶುರಾಮ್ ಅವರು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೆ KS ವಿಮಲಾ ಅವರು ಜನವಾದಿ ಮಹಿಳಾ ಸಂಘಟನೆಯವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ವಿಮಲಾ ಅವರಿಂದ ಶುರು ಮಾಡ್ತಾ ಇದ್ದೀನಿ. ವಿಮಲಾ ಅವರೇ, ಎಲ್ಲೋ ಒಂದ್ ಕಡೆ ಒಂದು ನಂಬಿಕೆ ಮೂಡಿಸುವಂತ ಕೆಲಸ ಆಗ್ಬೇಕಾಗಿತ್ತು. ನಾವೊಂದು ಟೈಟ್ಲು ಕೊಟ್ಟಿದ್ದೀವಿ, ವಿವಾದದಿಂದ ವಿಶ್ವಾಸ ಅಂತ. ಇವಾಗ ವಿಶ್ವಾಸ ಮೂಡಿಸುವಂತ ಕೆಲಸ ನ್ಯಾಯಾಂಗದಿಂದ ಮಾತ್ರ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಸ್ವಲ್ಪ ಮಟ್ಟಿಗೆ ನೀವ್ ಹೇಳಿದ ಹಾಗೆ ವಿಶ್ವಾಸವನ್ನ ಇಟ್ಕೋಬಹುದು ಏನೋ 1-2% ಅಂತ ಇವತ್ತಿನ ಬೆಳವಣಿಗೆಗಳಿಂದ ಅನಿಸಿರೋ ಅಂತದ್ದು. ನೆನೆಯವರೆಗೆ ಅನಿಸಿರ್ಲಿಲ್ಲ, ಆದ್ರೆ ಇವತ್ತಿನ ಬೆಳವಣಿಗೆಯಿಂದ, ಯಾಕಂದ್ರೆ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ನೆನ್ನೆ ಮಧ್ಯರಾತ್ರಿ ಅಂದ್ರೆ ಸ್ವಲ್ಪ ಲೇಟ್ ಇನ್ ದ ಈವ್ನಿಂಗ್ ಅಂತ ಅನ್ಕೋಬಹುದು ಏನೋ, ಅವರನ್ನ ನಾಟಕೀಯವಾಗಿ ಬಂಧನ ಮಾಡ್ತಾರೆ. ಮತ್ತು ಬಂಧನ ಮಾಡಿ ಪೊಲೀಸ್ ಕಸ್ಟಡಿ ತಗೊಳ್ದೇನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಮತ್ತು ಬೆಳಗಾಗುವುದರೊಳಗೆ ಅವರಿಗೆ ಎದೆನೋವು ಪ್ರಾರಂಭ ಆಗುತ್ತೆ ಮತ್ತು ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರೆ ಅಂತ ಅನ್ನೋದು ಬೆಳಿಗ್ಗೆ. ಅಫ್ಕೋರ್ಸ್ ಇವತ್ತು ಎಲ್ಲ ಸಮಾನ ಮನಸ್ಕ ಪ್ರಗತಿಪರ ಜೀವಪರ ಸಂಘಟನೆಗಳು ವ್ಯಕ್ತಿಗಳು ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆ ಮಾಡಿದ್ವಿ. ನೆನ್ನೆಯವರೆಗೆ ನಮ್ಮ ಡಿಮ್ಯಾಂಡ್ ಬಂಧನ ಆಗ್ಬೇಕು ಅಂತ ಇತ್ತು, ಬಟ್ ರಾತ್ರಿ ಬಂಧನ ಆಗಿದ್ದನ್ನು ನಾವು ಸ್ವಾಗತ ಮಾಡಿದ್ವಿ. ಆದ್ರೆ ಬೆಳಗ್ಗೆ ಆಘಾತಕಾರಿ ವಿಷಯ, ಅವರಿಗೆ ಹೃದಯ ಸಂಬಂಧಿ ಎದೆನೋವು ಶುರುವಾಗಿದೆ. ಹಾಗಾಗಿ ಜಿಲ್ಲಾ ಆಸ್ಪತ್ರೆಗೆ ಮತ್ತು ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅಂತ ಅನ್ನುವಾಗ್ಲೇನೆ ನಮಗೆ ಇಲ್ಲೇನೋ ಒಂದು ಸಣ್ಣ ಫೌಲ್ ಪ್ಲೇ, ಅನುಮಾನಾಸ್ಪದ ಸಂಗತಿ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ ಅವರನ್ನ ನ್ಯಾಯಾಲಯದ ಅನುಮತಿ ಇಲ್ಲದೆಯೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಂತನ್ನುವಂತಹ ಒಂದು ವರದಿಯನ್ನು ಕೂಡ ನಾನು ಯಾವುದೋ ಮಾಧ್ಯಮದ ಮೂಲಕ ನೋಡಿದೆ. ನ್ಯಾಯಾಂಗ ಕಸ್ಟಡಿ ಅಂತಂದ್ರೆ ತುಂಬಾ ಸರಳ ಸುಲಭದ ಅಲ್ಲ ಅದು. ಅಂದ್ರೆ ಪೊಲೀಸರು, ಆಡಳಿತ, ಸರ್ಕಾರ, ಈ ಒಟ್ಟು ಅಡ್ಮಿನಿಸ್ಟ್ರೇಷನ್ ಅಂತ ನಾವ್ ಏನ್ ಕರಿತೀವಿ, ಎಲ್ಲೋ ಒಂದ್ ಕಡೆ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೇನೆ ಕೆಲಸ ಮಾಡ್ತಾ ಇರುವಂತಹ ಒಂದು ಅಭಿಪ್ರಾಯವನ್ನ ಅವರಾಗಿಯೇ ಮೂಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಮಾಧ್ಯಮಗಳಲ್ಲಿ ವರದಿ ಆದಾಗೆ ನ್ಯಾಯಾಲಯದ ಗಮನಕ್ಕೆ ತರದೇನೆ ಅವರನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರೆ, ಮತ್ತೆ ಇನ್ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಅವರನ್ನ ಅಲ್ಲಿಂದ AC ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ರೀತಿಯ ಅನುಕೂಲ ಇರುವ ವಾತಾನುಕೂಲಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೊರಟಿದ್ರು. ಅದು ನ್ಯಾಯಾಲಯದ ಗಮನಕ್ಕೆ ಬಂದು ತಕ್ಷಣ ಅವರನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತು 3 ದಿನಗಳ ಪೊಲೀಸ್ ಕಸ್ಟಡಿಯನ್ನ ಕೊಟ್ಟಿದೆ ಅಂತ ಅನ್ನೋದನ್ನ ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ವಿಮಲಾ ಅವರೇ. ಪರಶುರಾಮ್ ಅವರೇ, ನೋಡ್ತಾ ಇದೀವಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ನಿಮ್ಗೆಲ್ರಿಗೂ ಕೂಡ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಆರಂಭದಿಂದಲೂ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳಾಗಿರ್ಬೋದು, ಅಂದ್ರೆ ನಮಗೆ ವಿಶ್ವಾಸ ಇರಬೇಕಾಗಿದ್ದಂಥದ್ದು, ವಿಶ್ವಾಸ ಮೂಡಿಸಬೇಕಾಗಿದ್ದಂಥವ್ರು ಜನಪ್ರತಿನಿಧಿಗಳು. ಅದನ್ನ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ನಾವು ಬರೋದಾದ್ರೆ ಕಾರ್ಯಾಂಗ, ಇದರ ಜೊತೆಗೆ ನ್ಯಾಯಾಂಗ. ಕಾರ್ಯಾಂಗದವರನ್ನು ಕೂಡ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಬೆಂಬಲಕ್ಕೆ ನಿಂತುಬಿಟ್ಟಿದ್ದಾರಾ ಅನ್ನುವಂಥ ಸಂಶಯ ಸಹಜವಾಗಿ ಕಾಡುತ್ತೆ 6 ದಿನದ ನಂತರ ಬಂಧನ ಆಗಿದ್ದನ್ನ ನೋಡಿದ್ರೆ. ಯಾರು ಈಗ ವಿಶ್ವಾಸ ಮೂಡಿಸಬೇಕಾಗಿರುವಂಥದ್ದು ಜನರಲ್ಲಿ, ಜನಸಾಮಾನ್ಯರಲ್ಲಿ ಹೇಗೆ ವಿಶ್ವಾಸ ಬರಬೇಕಾಗಿದೆ ಅಂತ?
ಈಗ ವಿಮಲ್ ಅವರು ಹೇಳಿದ ಹಾಗೆ ತಾವುಗಳು ಹೇಳ್ತಿರುವ ಹಾಗೆ ಏನಂತ ಹೇಳಿದ್ರೆ ಇದೊಂದು ಆತಂಕವಾದಂತ ಪರಿಸ್ಥಿತಿ. ಒಂದು ವಿನಾಕಾರಣ ಈ ತರದೊಂದು ಐಡ್ರಾಮಾ ಸೃಷ್ಟಿ ಮಾಡೋದ್ರಿಂದ ಜನರು ಭಕ್ತರು ವಿಚಲಿತರಾಗ್ತಾರೆ. ಏನಂತ ಹೇಳಿದ್ರೆ ಗುರುಗಳಿಗೆ ಏನೋ ಆಗೋಯ್ತೇನೋ ಅಂತ ಹೇಳಿ. ಇದು ಜನರಲ್ ಪಬ್ಲಿಕ್ ಗೆ ಏನಾಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಓದಿದವರಿಗೆ ಅರ್ಥ ಆಗತ್ತೆ. ಇದು ಎಲ್ಲಾ ಹೈ ಪ್ರೊಫೈಲ್ ಕೇಸಲ್ಲಿ ಇದೇ ತರದ ನಡವಳಿಕೆಗಳನ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಆದ್ರೆ ಈ ಕೇಸಲ್ಲಿ ಕೂಡ ಅದು ರಿಪೀಟೆಡ್ ಆಗಿದೆ. ಒಂದು ಪತ್ರಿಕೆಯ ಮುಖವಾಣಿಯಲ್ಲಿ ಬರೀತಾರೆ ಹಾಸ್ಪಿಟಲ್ ಅಲ್ಲಿ ಆಲ್ರೆಡಿ ತಯಾರಾಗಿದೆ ಅಂತ ಇವತ್ತು ಬೆಳಿಗ್ಗೆ. ಅಂದ್ರೆ ಅವ್ರಿಗೆ ಈ 2 ದಿವಸದ ಹಿಂದಿನ ಮಾತುಗಳು ಗೊತ್ತಾಗಿರ್ಬೇಕು. ಓಕೆ, ಮಾತನಾಡ್ತಾ ಹೋಗ್ತೀನಿ ಇಬ್ಬರನ್ನು ಕೂಡ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಸಮಯ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಫೈನಲಿ ಇದೀಗ ಶ್ರೀಗಳ ಬಂಧನ ಆಗಿದೆ. ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಶ್ರೀಗಳ ವಿರುದ್ಧ. ಫೈನಲಿ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಏನ್ ಡೆವಲಪ್ಮೆಂಟ್ ಅಲ್ಲಿ ವಾರ್ಡನ್ನ ರಶ್ಮಿಯ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಾರೆ. ಸುಮಾರು 4 ಗಂಟೆಗಳ ಕಾಲ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ತದನಂತರ ಆಕೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ತಾರೆ. ಬಾಲಕಿಯರಿ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ 8-8:30 ಟೈಮ್ ನಲ್ಲಿ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋದಂತ ವೇಳೆಯಲ್ಲಿ ಆ ಶ್ರೀಗಳನ್ನು ಕೂಡ ಅಷ್ಟೇ ಎಲ್ಲೊಂದು ರೀತಿ ವಿಚಾರಣೆಗೆ ಮೊದಲನೇದಾಗಿ ಒಳಪಡಿಸ್ತಾರೆ. ನೋಡಿ, ಮೊದಲನೇದಾಗಿ ಇವತ್ತು ಈ ವಿವಾದದಿಂದ ವಿಶ್ವಾಸವನ್ನ ಮೂಡಿಸುವಂತ ಕೆಲಸ ಆಗಬೇಕಾಗಿರುವಂತದ್ದು. ಆದ್ರೆ ಆ ಕೆಲಸ ಆಗ್ತಾ ಇರುವಂತದ್ದು ಬರೀ ನ್ಯಾಯಾಂಗದಿಂದ ಮಾತ್ರನಾ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ಚರ್ಚೆಯನ್ನ ಮಾಡ್ತಾ ಇದ್ವಿ, ಚರ್ಚೆಯನ್ನ ಮುಂದುವರಿಸ್ತೀನಿ ನಾನು. ವಿಮಲಾ ಅವರೇ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಅಭಿಪ್ರಾಯ ಹೇಗಿದೆ ಅಂದ್ರೆ, ಅದರಲ್ಲೂ ಸ್ಪೆಷಲಿ ಇಂಥ ಪ್ರಕರಣಗಳು ಇದ್ದಂಥ ಸಂದರ್ಭದಲ್ಲಿ ಬೇರೆ ಯಾವುದೇ ಕೇಸ್ ಆಗಲಿ, ಒಬ್ಬರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರನ್ನ ಆರೋಪಿತರಾಗಿ ನೋಡಿ ತನಿಖೆಯನ್ನ ಮಾಡಿ, ಅಂದ್ರೆ ನಿರಪರಾಧಿ ಅನ್ನುವ ರೀತಿಯಲ್ಲೇ ತನಿಖೆಯನ್ನ ಮಾಡಿ. ಆದರೆ ಪೋಕ್ಸೋ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರೇ ಆಗಿರಲಿ ಅಪರಾಧಿ ಅನ್ನುವ ರೀತಿಯಲ್ಲೇ ತನಿಖೆ ಮಾಡಬೇಕು ಅಂತ ಹೇಳುತ್ತೆ ಕಾನೂನು. ಆದರೆ ಈ ಕೇಸಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಈ ಕೇಸು ಮಾತ್ರ ಅಲ್ಲ, ನಾವು ಹೇಳ್ತೀವಲ್ಲ ಹೈ ಪ್ರೊಫೈಲ್ ಕೇಸ್ ಅಂತ. ಬಲಾಢ್ಯರು, ಅದು ಜಾತಿಯಲ್ಲಿ ಇರಬಹುದು, ಧರ್ಮದ ನೆಲೆನಲ್ಲಿ ಇರಬಹುದು, ಅಥವಾ ಹಣ ಅಂತಸ್ತು ಅಧಿಕಾರದ ಸಂದರ್ಭದಲ್ಲಿ ಇರಬಹುದು. ಈ ತರದಲ್ಲಿ ಬಲಾಢ್ಯರು ಅಂತ ಇರುವಾಗ ಕಾನೂನು ಕೂಡ ಅದ್ರ ಮುಂದೆ ಮಂಡಿಯೂರುವಂತಹ ವಾತಾವರಣ ನಮ್ ಸುತ್ತ ಇದೆ. ಹಾಗಾಗಿ ಪೋಕ್ಸೋ ಕಾನೂನಿನ ಪ್ರಕಾರ ಅಂತದೊಂದು ಪ್ರಕರಣ ದಾಖಲಾದ ತಕ್ಷಣ ಅವರನ್ನ ಅರೆಸ್ಟ್ ಮಾಡ್ಬೇಕು, ಜಾಮೀನ್ ಕೊಡ್ಕೂಡ್ದು ಅನ್ನುವಂಥದ್ದು ಇದ್ರೂ ಕೂಡ ಇಲ್ಲಿ 6 ದಿನಗಳ ಕಾಲ. ಮತ್ತೆ ಎಂತ ದುರಂತ ಅಂತಂದ್ರೆ, ಚಿತ್ರದುರ್ಗದ ಜಿಲ್ಲಾಧಿಕಾರಿ ಒಬ್ಬ ಮಹಿಳೆ, ಜಡ್ಜು ಕೂಡ ಒಬ್ಬ ಮಹಿಳೆ. ಹೀಗೆಲ್ಲ ಇರುವಾಗಲೂ ಕೂಡ ಆಡಳಿತದ ವ್ಯವಸ್ಥೆ, ಅಲ್ಲಿನ ಸಿಇಒ, ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಮಹಿಳೆ. ಸಿಇಒ ಕೂಡ ಮಹಿಳೆ ಅಂತಂದ್ರೆ ಈ ಜೆಂಡರ್ ಸೆನ್ಸಿಟಿವಿಟಿ ಅಂತ ಅನ್ನೋದನ್ನ ನಾವು ಸದಾ ನಮ್ಮ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇರ್ತೀವಲ್ಲ, ಇಂಥ ಸಂದರ್ಭಗಳಲ್ಲಿ ಅದು ಕೂಡ ಪಕ್ಕಕ್ಕೆ ಹೋಗ್ಬಿಡ್ತದೆ ಅಂತ ಅನ್ನೋದನ್ನ ನಾನು ಈ ವಿಚಾರದಲ್ಲಿ ಮಾತ್ರ ಮಹಿಳಾ ಆಯೋಗದವ್ರನ್ನು ಕೂಡ ಕಾಣಿಸ್ಲಿಲ್ಲ, ಎಲ್ಲೂ ನೋಡ್ಲೇ ಇಲ್ಲಪ್ಪ ನಾನು. ಇಲ್ಲಿ ಪ್ರಶ್ನೆ, ಮಹಿಳಾ ಆಯೋಗಕ್ಕೆ ಇನ್ನು ಅಧ್ಯಕ್ಷರೇ ಇಲ್ಲ. ಅಗೈನ್ ಮೆಂಬರ್ ಸೆಕ್ರೆಟರಿ ಕಾರ್ಯಾಂಗದ ಭಾಗ. ನೀವು ಹಿಂದೆ ಮಾತಾಡುವಾಗ ಹೇಳ್ತಾ ಇದ್ರಿ ಕಾರ್ಯಾಂಗವು ಸುಮ್ಮನಾಯ್ತಾ ಅಂತ. ನೋಡಿ, ಕಾರ್ಯಾಂಗ ಯಾವತ್ತೂ ಕೂಡ ಶಾಸಕಾಂಗದ ಕೈಗೊಂಬೆಯಾಗಿ ಇರುವಂತಹ ಅದ್ಭುತವಾದ ಪ್ರಜಾಪ್ರಭುತ್ವ ನಮ್ದು. ಅದಕ್ಕೆ ತನ್ನದೇ ಆದಂತಹ ಕಾನೂನು ಇಲ್ಲ, ತನ್ನದೇ ಆದಂತಹ ನೀತಿ ನಿಯಮಗಳು ಇಲ್ಲದೆ ಇರುವಂತಹ. ಹಾಗಾಗಿ ರಾಜ್ಯದ ಗೃಹ ಮಂತ್ರಿಗಳೇ ಆರೋಪಿಯ ಪರವಾಗಿ
ಶಕ್ತಿಯನ್ನ ತೋರಿಸುವಂತ ಕೆಲಸ ಆಗ್ಬೇಕಾಗಿದೆ. ಶಾಸಕಾಂಗದವರು ಕೂಡ ಅಷ್ಟೇ ಜನರಲ್ಲಿ ವಿಶ್ವಾಸವನ್ನ ಮೂಡಿಸುವಂತ ಕೆಲಸ ಆಗ್ಬೇಕಾಗಿತ್ತು. ಯಾರಾದ್ರೂ ಆಗ್ಲಿ ರೀ, ನಾವು ಜನರ ಪರವಾಗಿದ್ದೀವಿ ಅಂತ. ಇನ್ನು ಒಂದ್ ಕಡೆ ಕಾರ್ಯಾಂಗದವರು ಕೂಡ ಅಷ್ಟೇ, ಎಷ್ಟೇ ದೊಡ್ಡವರಾಗ್ಲಿ, ಎಂತದ್ದೇ ಪ್ರೆಷರ್ ಬರಲಿ, ನಾವು ಯಾರು ಈ ಪೋಕ್ಸೋ ಪ್ರಕರಣದಲ್ಲಿ ಬಾಲಕಿಯರು ಯಾವುದೇ ಕೇಸ್ ಆಗಲಿ ದಾಖಲಾದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಅಂದ್ರೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಅಂತ ವಿಶ್ವಾಸ ಮೂಡಬೇಕಾಗಿತ್ತು ಸಮಾಜದಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಈಗಲೂ ಕೂಡ ಸಂಶಯದಿಂದಲೇ ಜನ ನೋಡ್ತಾ ಇದ್ದಾರೆ, ಇದ್ರಲ್ಲಿ ನ್ಯಾಯ ಸಿಗುತ್ತಾ ಅಂತ. ವಿಮಲಾ ಅವರೇ, ಅಲ್ಲ, ಪ್ರಶ್ನೆ ಇರೋದು ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು. ನ್ಯಾಯ ಸಿಗಬೇಕು ಅಂತ ನಾವು ಒತ್ತಾಯ ಮಾಡ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ನನಗಿರುವ ಪ್ರಶ್ನೆ, ಮೈಸೂರಲ್ಲಿ ಹೋಗಿ ಪ್ರಕರಣ ದಾಖಲಾಯ್ತು, ಮಾತೆತ್ತಿದ್ರೆ ಎನ್ಕೌಂಟರ್ ಮಾಡ್ಬಿಡ್ಬೇಕು, ಹಾಗ್ ಮಾಡ್ಬಿಡ್ಬೇಕು, ಹೀಗ್ ಮಾಡ್ಬಿಡ್ಬೇಕು ಅಂತ ಮಾತನಾಡುವಂತಹ ಸಂಸದರು, ಮೈಸೂರಿನ ಸಂಸದರು ಯಾಕೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ? ನ್ಯಾಯದ ಪರವಾಗಿ ನಿಲ್ಬೇಕಾಗಿತ್ತಲ್ಲ, ನಿಂತಿಲ್ವಲ್ಲ. ಅಂದ್ರೆ ಅರ್ಥ ಕಾರ್ಯಾಂಗವನ್ನ ಬಾಯಿ ಮುಚ್ಚುವ ಕೆಲಸವನ್ನ ಶಾಸಕಾಂಗದಲ್ಲಿ ಇರುವವರು ಅತ್ಯಂತ ನಿರ್ಲಜ್ಜ ರೀತಿಯಲ್ಲಿ, ನಾಜೂಕಾಗಿ ಅಲ್ಲ ನಿರ್ಲಜ್ಜ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಕೂತಿದಾರಲ್ಲ, ಏನೆಲ್ಲ ಮಾತಾಡ್ತಾರಲ್ಲ, ಯಾಕೆ ಮಾತಾಡಿಲ್ಲ ಅವರು? ಮತ್ತೆ ಇವರು ಅತ್ಯಂತ ದಮನಿತ ಸಮುದಾಯದಿಂದ, ದಮನಿತ ವಲಯದಿಂದ, ಆರ್ಥಿಕವಾಗಿ ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಇರುವಂತಹ ವಿಭಾಗಕ್ಕೆ ಸೇರಿದಂತಹ ಅಪ್ರಾಪ್ತ ಹೆಣ್ಮಕ್ಳು, ಅವ್ರ ಮೇಲೆ ಇಂಥದ್ದಾದಾಗ ಪೋಕ್ಸೋ ಕಾಯ್ದೆನ ಯಾಕೆ ಜಾರಿ ಮಾಡಿಲ್ಲ ಅಂತ ಯಾರು ಕೇಳಲಿಲ್ಲ? ನನಗೆ ಈ ವಿಚಾರದಲ್ಲಿ ಒಂದು ಪರಶುರಾಮ್ ಅವ್ರನ್ನ ಕೇಳಿ ಬಯಸ್ತೀನಿ ವಿಮಲಾ ಅವರೇ. ಯಾಕೆ ಗೊತ್ತಾ, ಇಂಥ ಪ್ರಕರಣದಲ್ಲಿ ಬಾಲಕಿಯರ ಜೊತೆ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟಕ್ಕೆ ಇಳ್ದಂತವ್ರು ಪರಶುರಾಮ್ ಮತ್ತೆ ಅವ್ರ ಒಡನಾಡಿ ಸಂಸ್ಥೆ. ಆದ್ರೆ ಇವತ್ತು ಒಂದಿಬ್ರು ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದ ಪರಶುರಾಮ್ ಅವರೇ. ಅವ್ರು ಏನ್ ಹೇಳ್ತಾ ಇದ್ರು, ಕ್ರೈಸ್ತ ಮಿಷನರಿ ರೀ ಅವ್ರದ್ದು, ಹಿಂದೂ ಮಠಗಳನ್ನ ಹೊಡೆದಾಕ್ಲಿಕ್ಕೆ ಇಲ್ಲಿರುವಂತ ಮಠಾಧೀಶರಿಗೆ ಕಳಂಕ ತರುವಂತ ನಿಟ್ಟಿನಲ್ಲಿ ಪ್ಲಾನ್ ಅಂತ ಹೇಳಿದ್ರು. ಏನ್ ಹೇಳಿಕ್ ಬಯಸ್ತೀರಾ? ಒಡನಾಡಿ ಸಂಸ್ಥೆ ಸಾಕಷ್ಟು ಬಾಲಕಿಯರ ವಿಚಾರದಲ್ಲಿ ಹೋರಾಟವನ್ನ ಮಾಡಿದಂತದ್ದು ಇದೊಂದೇ ಅಲ್ಲ ಪ್ರಕರಣ. ಬಟ್ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡಿ ಇದನ್ನ ಡೈವರ್ಟ್ ಮಾಡುವಂತ ಕೆಲಸ ಆಗ್ಬಿಡುತ್ತಲ್ಲ. ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೋ ವಿಕಟ ಹಾಸ್ಯಗಾರರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಾರೆ. ಅವರಿಗೆ ಕಾನೂನಿನ ಪ್ರಜ್ಞೆನೂ ಇಲ್ಲ, ಒಡನಾಡಿ ಎನ್ನುವ ಪ್ರಜ್ಞೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಡನಾಡಿ ಯಾವುದೇ ಧರ್ಮಕ್ಕೂ ಅಂಟುಕೊಂಡಿಲ್ಲ. ಹಾಗಾಗಿ ನಾನು ಪರ್ಸನಲ್ ಆಗಿ ಹೇಳಿದ್ರೆ ನನ್ನ ಧರ್ಮವೇ ಬೇರೆ, ಇನ್ನೊಬ್ಬರ ಧರ್ಮವೇ ಬೇರೆ. ಇಲ್ಲಿ ಜಾತ್ಯತೀತ ಪ್ರಶ್ನೆಯೇ ಉದ್ಭವ ಆಗುತ್ತೆ. ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ನಂಬಿದಂತವ್ರು, ಆ ಕಾರಣದಿಂದ ಮನೇಲಿ ನಾವು ಮಾಡ್ಕೋಬಹುದು ಧರ್ಮವನ್ನ, ಅದು ಬೇರೆ ಪ್ರಶ್ನೆ. ನನ್ನ ಧರ್ಮವನ್ನ ನಾನು ಆಸ್ತಿಕ ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋದಾದ್ರೆ ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಯಾವ್ದೋ ಕ್ರಿಶ್ಚಿಯನ್ ಮಿಷನರಿ ಬರ್ತದೆ, ಅದು ಬರ್ತದೆ, ಇದು ಹಾಸ್ಯಾಸ್ಪದವಾದಂತ ವಿಚಾರ. ಇದನ್ನ ನಾನು ಎಷ್ಟು ಮಟ್ಟಿಗೆ ಒಬ್ಬರ ತಲೆ ಕಟ್ಬಿಟ್ಟು ಈ ವಿಚಾರಗಳನ್ನೇ ಡೈವರ್ಟ್ ಮಾಡುವಂತ ಕೆಲಸಗಳಾಗ್ಬಿಡ್ತಾವಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ. ಹೌದೇನೋ ಅಂತ ಅನ್ಕೊಳ್ಬೇಕು ಅಂತ. ಇಲ್ಲ ಇಲ್ಲ, ಯಾರು ಜನರು ಮೂರ್ಖರಲ್ಲ. ನಾವು ಮಕ್ಕಳ ಪರವಾಗಿರೋರು, ಮಕ್ಕಳ ನೋವಿಗೆ ಮಿಡಿಯೋರು, ಮತ್ತೆ ಎಷ್ಟೋ ತಾಯಂದಿರು ಈ ವಿಚಾರದಲ್ಲಿ ಸ್ಪಷ್ಟವಾಗಿದ್ದಾರೆ. ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಬಹಳಷ್ಟು ವಿಷಯಗಳು ಈಗ ಆಲ್ರೆಡಿ ನನಗೆ ಕೆಲವು ಮೆಸೇಜ್ಗಳು ಕೂಡ ಬಂದಿವೆ, ದಾಖಲೆಗಳು ಬಂದಿವೆ. ಆದ್ರೆ ನಾನು ಅವುಗಳನ್ನ ಇಟ್ಕೊಂಡು ನಾನು ವ್ಯವಹಾರ ಮಾಡ್ಲಾರೆ. ಏರು ಫಿಸಿಕಲ್ ಆಗಿ ನನ್ನ ಮುಂದೆ ಬಂದಿದ್ದಾರೆ, ನನ್ನ ಮುಂದೆ ಏನನ್ನು ಹೇಳಿದ್ದಾರೆ, ಆ ನಿಟ್ಟಿನಲ್ಲಿ ನನ್ನ ಕೆಲಸ ಏನಾಗ್ಬೇಕಾಗಿದೆ, ಯಾವ ಮಟ್ಟದ ನ್ಯಾಯವನ್ನು ಒದಗಿಸ್ಕೋಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಬಂದಿದ್ದೇನೆ. ಈ ಐಡ್ರಾಮಾಗಳನ್ನ ನ್ಯಾಯಾಲಯವು ಕೂಡ ಗಮನಿಸ್ತಿದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಐಡ್ರಾಮಾ ಆದ್ಮೇಲೆ ಅವರು ಕರ್ಸ್ಕೊಂಡಿದ್ದಾರೆ ಗೌರವಾನ್ವಿತ ನ್ಯಾಯಾಧೀಶರು, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಇದು ಹೈ ಪ್ರೊಫೈಲ್ ಕೇಸಲ್ಲಿ ಈ ತರದ್ದೇ ಆಗತ್ತೆ. ಏಕ್ದಮ್ ವಾಮಿಟ್ ಬರುತ್ತೆ, ಏಕ್ದಮ್ ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ, ಏಕ್ದಮ್ ಎದೆನೋವು ಸ್ಟಾರ್ಟ್ ಆಗುತ್ತೆ, ಏಕ್ದಮ್ BP ಜಾಸ್ತಿ ಆಗ್ತದೆ, ಡಯಾಬಿಟಿಕ್ ಅಪ್ ಅಂಡ್ ಡೌನ್ಸ್ ಆಗುತ್ತೆ. ಅದರಿಂದ ನಾನು ಆ ಮಾತನ್ನ ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಇವೆಲ್ಲವೂ ನೋಡ್ಕೊಂಡ್ ಬಂದಂತವ್ರು ಜಗತ್ತಿನ ಜನ, ಯುವ ಜನ ಈಗ ಅರ್ಥ ಮಾಡ್ಕೊಬೇಕು, ಇವ್ರಿಗೆ ಯಾಕೆ ಬಡವರ ಪರವಾದಂತ ನ್ಯಾಯ ಇಲ್ಲ, ಇದು ಡೈವರ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ಅಲ್ವಾ? ಈ ಮಕ್ಕಳ ಬಗ್ಗೆ ನಾವು ಇದೇ ರೀತಿಯಾದಂತ ಪ್ರಕರಣಗಳು, ಹೈ ಪ್ರೊಫೈಲ್ ಪ್ರಕರಣಗಳನ್ನ ನಾನೊಂದ್ ಎರಡು ಹೇಳ್ತೀನಿ. 2002ರಲ್ಲಿ
ಪ್ರಕರಣ ದಾಖಲಾಗುತ್ತೆ. 2017ರಲ್ಲಿ ಬಂಧನ ಆಗುತ್ತೆ ಇದೇ ರೀತಿಯಾದಂಥ ಪ್ರಕರಣ ರಾಮ್ ರಹೀಮ್ದು. ಇನ್ನು 2013ರಲ್ಲಿ ಪ್ರಕರಣ ದಾಖಲಾಗುತ್ತೆ ಪೋಕ್ಸೋ ಪ್ರಕರಣ. 2018ರಲ್ಲಿ ಬಂಧನ ಆಗುತ್ತೆ ಅಸ್ರಾಂ ಬಾಪುದು. ಅಂಟಿಲ್ ಅನ್ಲೆಸ್ ಆದೇಶ ಆಗೋವರೆಗೂ ಕೂಡ ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಪ್ರಭಾವ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂಥ ಸಮಯ. ಈಗ ಒಂದು ಶಾರ್ಟ್ ಬ್ರೇಕ್. ವಿವಾದದಿಂದ ವಿಶ್ವಾಸ ಮುರುಘಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಒಂದು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮುರುಘಾಸ್ವಾಮಿ ಕೇಸ್ನಲ್ಲಿ ಮತ್ತೊಬ್ಬರು ಜೈಲಿಗೆ. ಆರೋಪಿ ನಂಬರ್ 2 ರಶ್ಮಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. A1 ಆರೋಪಿ ಮುರುಘಾಸ್ವಾಮಿ, A2 ಆರೋಪಿ ರಶ್ಮಿ. ಆ ಅಕ್ಕ ಮಹಾದೇವಿ ವಸತಿ ನಿಲಯ ಇದೆಯಲ್ಲ ಅದರ ವಾರ್ಡನ್ ಆಗಿರುವಂಥದ್ದು ರಶ್ಮಿ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ ಕೋರ್ಟು. ಚರ್ಚೆನ ಆರಂಭ ಮಾಡ್ತೀರಿ. ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ಅವರು, ಹಿರಿಯ ವಕೀಲರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ಅವರೇ, ಪೋಕ್ಸೋ ಪ್ರಕರಣ ತುಂಬಾ ಸೀರಿಯಸ್ ಕೇಸ್ ಇದು. ಇದನ್ನ ಬೇರೆ ಎಲ್ಲಾ ಪ್ರಕರಣಗಳಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿ ನೋಡ್ತಾರೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಯಾರ ಮೇಲಾದ್ರೂ ಆರೋಪ ಅಂತ ಬಂದ್ರೆ ಅವರನ್ನ ಅಪರಾಧಿ ರೀತಿಯಲ್ಲೇ ಟ್ರೀಟ್ಮೆಂಟ್ ಮಾಡಿಬಿಟ್ಟು ತನಿಖೆಯನ್ನ ಮಾಡಬೇಕು ಅಂತಾನೆ ಹೇಳುತ್ತೆ ಕಾನೂನು ಅನ್ನೋದನ್ನ ಕೇಳ್ಪಟ್ಟೆ ನಾನು. ಯಾಕೆ ಅಂದ್ರೆ ಆ ಮಕ್ಕಳ ಮುಗ್ಧತೆ, ಇನ್ನೊಬ್ರು ಯಾರೋ ಒಂದು ಒತ್ತಡವನ್ನ ಹಾಕಿದ್ರೂ ಕೂಡ ಆ ಒತ್ತಡಕ್ಕೆ ಒಳಗಾಗದೆ ಸರಿಯಾಗಿ ಏನ್ ಅನ್ಯಾಯ ಆಗಿದೆ ಅದನ್ನು ಹೇಳ್ಕೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಇಲ್ಲಿ ಇಂಥ ಪ್ರಕರಣದಲ್ಲೂ ಲೂಪ್ ಹೋಲ್ಸ್ ಇಡಿಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಬಿಟ್ರ ಅಂತ. ಅಲ್ಲ, ಆಫ್ ಕೋರ್ಸ್ ಈಗ ವೆನ್ law takes its way, there is always a way for the accused to deal with it. Then ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ, in every case of course there will be counter action, counter enhancement by the accused. That they would call it as the right of the accused. So court may have to balance between these things. Of course ಕಾನೂನು ಬಹಳ ಕ್ಲಿಯರ್ ಆಗಿದೆ. ಈ of course ನೀವು ಹೇಳಿದಾಗೆ ಪೋಕ್ಸೋ is a very special legislation. Yes. Legislation is which is aimed at the welfare of the welfare and safety of the children. ಹಾಗಾಗಿ ಆ ಆಕ್ಟ್ ಅಲ್ಲಿ ಪ್ರಾವಿಷನ್ಸ್ ಎಲ್ಲ ಪ್ರಿಸಂಪ್ಷನ್ ಆಫ್ ಗಿಲ್ಟ್ ಅಂದ್ರೆ ಜನರಲ್ ಆಗಿ ಜನರಲ್ ಲಾ ಕೆಳಗಡೆ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಇರುತ್ತೆ. ಅಂದ್ರೆ ಒಬ್ಬ ಆರೋಪಿತ ಅಪರಾಧಿ ಅಂತ ಸಾಬೀತಾಗೋ ತನಕ ಕಾನೂನು ಅವನನ್ನ ನಿರಪರಾಧಿ ಅಂತ ಭಾವಿಸುತ್ತೆ. ಆದ್ರೆ ಈ ಪೋಕ್ಸೋ ಆಕ್ಟ್ ಇರ್ಬೋದು ಅಥವಾ ಈ ಬಹಳಷ್ಟು ಸ್ಪೆಷಲ್ ಲೆಜಿಸ್ಲೇಷನ್ PMLA, ಇದು ನಾರ್ಕೋಟಿಕ್ಸ್, NDPS ಆಕ್ಟ್, ಈ ತರದ ಲೆಜಿಸ್ಲೇಷನ್ಸ್ ನಲ್ಲಿ ಆ ಕಾನೂನಲ್ಲೇ ಆ ಪ್ರೊವಿಷನ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅನ್ಲೆಸ್ ಅಂದ್ರೆ ಪ್ರಿಸಂಪ್ಷನ್ ಆಫ್ ಗಿಲ್ಟ್ ಅಂತ, ಅಂದ್ರೆ ನ್ಯಾಯಾಲಯ ಕೇಸ್ ಕಂಪ್ಲೀಟ್ ಮುಗಿಯೋ ತನಕ ಕೋರ್ಟ್ ವಿಲ್ ಥಿಂಕ್ ದಟ್ ಹಿ ಇಸ್ ಗಿಲ್ಟಿ ಆಫ್ ದ ಅಫೆನ್ಸ್. ಸೊ ಹಾಗಾಗಿ ಈ ತರದ ಕೇಸ್ಗಳ ಬಗ್ಗೆ ಡೀಲ್ ಮಾಡ್ಬೇಕಾದ್ರೆ, ಈ ತರದ ಕೇಸ್ಗಳ ಸಂಬಂಧಗಳಲ್ಲಿ ವ್ಯವಹರಿಸಬೇಕಾದ್ರೆ ದ ಕಾಂಡಕ್ಟ್ ಆಫ್ ದ ಅಕ್ಯೂಸ್ಡ್ ಶುಡ್ ಬಿ ವೆರಿ ವೆರಿ ಪ್ರಾಪರ್ ಅಂಡ್ ಇಟ್ ಶುಡ್ ಬಿ ಅಲೈನ್ ಟು ದ ಲೈನ್ಸ್ ಆಫ್ ಲಾ. ಇಲ್ಲಾಂದ್ರೆ ಏನಾಗ್ತದೆ, ಕೋರ್ಟ್ ವುಡ್ ಬಿ ವಾಚಿಂಗ್, ದ ಸಿಸ್ಟಮ್ ವುಡ್ ಬಿ ವಾಚಿಂಗ್. ನೋಡಿ, ಕಾಂಡಕ್ಟ್ ಎಷ್ಟು ವ್ಯತಿರಿಕ್ತವಾಗಿರುತ್ತೋ ಅದು ನಾಳೆ ಅವ್ರಿಗೆ ಅವರ ಡಿಫೆನ್ಸ್ ಗೆ ವಿರುದ್ಧವಾಗಿ ಪರಿಣಮಿಸುತ್ತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಿಫೋರ್ ದೇ ಡೂ ಎನಿ ಕೈಂಡ್ ಆಫ್ ದಿಸ್ ಫ್ರೀಕ್ ಮೂವ್ಮೆಂಟ್ಸ್ ದೇ ಶುಡ್ ಬಿ ವೆರಿ ಕೇರ್ಫುಲ್. ಬಿಕಾಸ್ ಅಕ್ಯೂಸ್ಡ್ ಗೆ ಅವರ ಡಿಫೆನ್ಸ್ ಸಹ ಅಷ್ಟೇ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ದೇರ್ ರೈಟ್. ಆ ರೈಟ್ ಈ ತರ ಕ್ರಾಸ್ ಆಕ್ಟಿವಿಟೀಸ್ ಮಾಡಿದಾಗ, ಅಂದ್ರೆ ಓವರ್ ರೀಚಿಂಗ್ ರೀತಿಯಲ್ಲಿ ಬಿಹೇವ್ ಮಾಡಿದಾಗ ಖಂಡಿತವಾಗ್ಲೂ ಡಿಫೆನ್ಸ್ ಆಕ್ಚುಲಿ ಇಂಥ ಪ್ರಕರಣಗಳು ದಾಖಲಾದಂತ ಸಂದರ್ಭದಲ್ಲಿ ತ್ವರಿತವಾಗಿ ನ್ಯಾಯ ಸಿಗಬೇಕು ಅಂತಾನೆ ಎಲ್ಲರೂ ಕೂಡ ಆಗ್ರಹಿಸ್ತಾರೆ, ಅನ್ಕೊಳ್ತೀವಿ ಕೂಡ. ಅದೇ ರೀತಿಯಾಗಿ ಆಗುತ್ತೇನೋ ಅನ್ನುವಂಥ ನಂಬಿಕೆ ಎಲ್ಲರಲ್ಲೂ ಕೂಡ ಇರುತ್ತೆ. ಆದ್ರೆ ನಾವು ರೆಕಾರ್ಡ್ಸ್ ಅನ್ನ ತಗೊಂಡ್ರೆ ಇತ್ತೀಚಿನ ವರ್ಷಗಳಲ್ಲಿ 2016ರಿಂದ ಒಂದು ಲೆಕ್ಕವನ್ನ ತಗೊಂಡ್ರೆ 30% ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಂಥ ಪೋಕ್ಸೋ ಕಾಯ್ದೆಯಲ್ಲಿ ದಾಖಲಾಗ್ತಾ ಇರುವಂತ ಪ್ರಕರಣಗಳು. 90% ಅಷ್ಟು ಪ್ರಕರಣಗಳು ಇನ್ನೂ ಕೂಡ ಪೆಂಡಿಂಗ್ ನಲ್ಲಿದೆ ಕೋರ್ಟ್ನಲ್ಲಿ. ಯಾವಾಗ ಇವೆಲ್ಲವೂ ಕೂಡ ವಿಲೇವಾರಿ ಆಗೋದು, ಯಾವಾಗ ಶಿಕ್ಷೆ ಆಗೋದು? ಬರೀ ಶಿಕ್ಷೆ ಆಗಿರುವಂತ ಪರ್ಸೆಂಟೇಜ್ ಬರೀ 30% ಅಷ್ಟು ಅಷ್ಟೇ. ಇನ್ನು 2,26,000 ಪ್ರಕರಣಗಳು ಹಾಗೆ ಪೆಂಡಿಂಗ್ ಅಲ್ಲಿ ಇದೆ. ಅಂದ್ರೆ
ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ? ಕಾನೂನು ಕೂಡ ತುಂಬಾ ವೇಗವಾಗಿ ಇದ್ರಲ್ಲಿ ಸಾಗಬೇಕಲ್ವಾ? ಇಲ್ಲ ನೋಡಿ, ಜುಡಿಷಿಯಲ್ ಡಿಲೇಸ್ ಗೆ ಬಹಳಷ್ಟು ರೀಸನ್ಸ್ ಇರ್ತವೆ. ಒಂದ್ ಕೇಸ್ ಸ್ಟಾರ್ಟ್ ಆಗಿ ಒಂದ್ ಕೇಸ್ ಮುಗಿಬೇಕು ಅಂದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಇಟ್. ಈಗ ಅಟ್ ದ ಎಂಡ್ ಆಫ್ ದ ಡೇ ಕಾನೂನು ಏನೇ ಇದ್ರು ದ ಡಿಫೆನ್ಸ್ ಆಫ್ ದ ಅಕ್ಯೂಸ್ಡ್ ಕೆನಾಟ್ ಬಿ ಟೇಕನ್ ಅವೇ ಕಂಪ್ಲೀಟ್ ಆಗಿ. ಮತ್ತೆ ಈ ಕ್ರಿಮಿನಲ್ ಕೇಸ್ಗಳಲ್ಲಿ ದ ಡಿಗ್ರಿ ಆಫ್ ಎವಿಡೆನ್ಸ್ ವಿಚ್ ಇಸ್ ರಿಕ್ವೈರ್ಸ್ ಇಸ್ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್. ಸೊ ಕೋರ್ಟ್ ನಲ್ಲಿ ಕಲಾಪಗಳು ಎಲ್ಲಾ ಕೇಸ್ಗಳಿಗೂ ಕಂಪ್ಲೀಟ್ ಕೊಡ್ಬೇಕಾಗ್ತದೆ ಟೈಮ್. ಇವೆಲ್ಲ ಸಮರಿ ಟ್ರಯಲ್ಸ್ ಅಲ್ಲ, ಸಮರಿ ಡಿಸ್ಪೋಸಲ್ಸ್ ಅಲ್ಲ ಇವು. ದೀಸ್ ಆರ್ ಆಲ್ ದ ಕೇಸಸ್ ದಟ್ ರಿಕ್ವೈರ್ಸ್ ಡಿಟೈಲ್ಡ್ ಟ್ರಯಲ್. ಮತ್ತೆ ಎಲ್ರಿಗೂ ಸಂಪೂರ್ಣವಾದಂತ ಆಪರ್ಚುನಿಟಿ ಕೊಡ್ಬೇಕಾಗ್ತದೆ. ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಇನ್ ಫ್ಯೂಷನ್. ಮತ್ತೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇರ್ಬೋದು, ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇರ್ಬೋದು, ಪ್ರಾಸಿಕ್ಯೂಟಿಂಗ್ ಏಜೆನ್ಸೀಸ್ ಇರ್ಬೋದು, ಮತ್ತೆ ಸಾಕ್ಷಿಗಳಿರ್ಬೋದು, ಎಲ್ಲರೂ ಸಹ ಒಂದು ಕೋಹರೆನ್ಸ್ ನಲ್ಲಿ ಒಂದೇ ಲೈನ್ ಅಲ್ಲಿ ಬಂದು ಇಮಿಡಿಯೇಟ್ ಆಗಿ ನಡೆದ್ರೆ ಅಫ್ಕೋರ್ಸ್ ಕಾನೂನಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ಟ್ರಯಲ್ ಶುಡ್ ಗೋ ಆನ್ ಎವ್ರಿ ಡೇ ಬೇಸಿಸ್ ಅಂತ. ಬಟ್ ಇಟ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಬಿಕಾಸ್ ದ ಕೋರ್ಟ್ ಹ್ಯಾಸ್ ಟು ಅಕಾಮಡೇಟ್ ಎವ್ರಿ ಕೇಸ್, ನಾಟ್ ಎ ಸಿಂಗಲ್ ಕೇಸ್. ಮತ್ತೆ ತಾವು ಪ್ರಕರಣಗಳು ಇರೋದ್ರ ಬಗ್ಗೆ ಹೇಳಿದ್ರಿ. ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ ಅಂದ್ರೆ ನೋಡಿ, ಪೋಕ್ಸೋ ಆಕ್ಟ್ ಮೊದ್ಲಿರ್ಲಿಲ್ಲ. ಮೊದ್ಲು ಸಹ ಮಕ್ಕಳ ಮೇಲೆ ಅತ್ಯಾಚಾರಗಳು ಸಂಭವಿಸೋದು, ಮೊದ್ಲು ಸಹ ಮಕ್ಕಳ ಮೇಲೆ ಈ ರೀತಿ ಅಟ್ರಾಸಿಟೀಸ್ ಎಲ್ಲ ಆಗ್ತಿತ್ತು. ಇವುಗಳನ್ನೆಲ್ಲ ತಡಿಬೇಕು ಅಂತಾನೆ ಪೋಕ್ಸೋ ಅಂತ ವಿಶೇಷ ಕಾಯ್ದೆ ಬಂತು. ಸೊ ಹಾಗಾಗಿ ಮೊದ್ಲು ಇತ್ತು. ಈಗ ಪೋಕ್ಸೋ ಕಾಯ್ದೆ ಬಂದಾದ್ಮೇಲೆ ಜನ ಇನ್ಫ್ಯಾಕ್ಟ್ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಜನ ಕಾಯ್ದೆ ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಆ ಕಾಯ್ದೆ ಕೆಳಗಡೆ ಸುರಕ್ಷತೆಯನ್ನು ಪಡ್ಕೋತಾ ಇದ್ದಾರೆ. ಯಾಕೆ ನಂಬರ್ ಆಫ್ ಕೇಸಸ್ ಆರ್ ಇನ್ಕ್ರೀಸ್. ಲಾ ಡೆಟರೆನ್ಸ್ ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಆಫ್ ಲಾ ಇಸ್ ವಾಟ್ ವಿಚ್ ಇಸ್ ರಿಕ್ವೈರ್ಡ್. ಈಗ ಪೋಕ್ಸೋ ಆಕ್ಟ್ ನೀವು ತಗೊಂಡ್ಬಿಟ್ರಿ, ಇದನ್ನ ನಾನು ಎಲ್ಲಾ ಕಡೆನೂ ಹೇಳ್ತೀನಿ. ದೇರ್ ಆರ್ ಸೋ ಮೆನಿ ಲಾಸ್ ಇನ್ ಅವರ್ ಕಂಟ್ರಿ. ದೇರ್ ಇಸ್ ನೋ ಏರಿಯಾ ವೇರ್ ದೇರ್ ಇಸ್ ನೋ ಲಾ ಇನ್ ಅವರ್ ಕಂಟ್ರಿ. ಬೇರೆ ಯಾವ ದೇಶಕ್ಕಿಂತಲೂ ಚೆನ್ನಾಗಿ ಲಾಸ್ ನಮ್ಮ ಕಂಟ್ರಿನಲ್ಲಿ ಇದ್ದಾವೆ. ಆದ್ರೆ ನೀವು ಲಾಗಳನ್ನ ಜನರಿಗೆ ಹೇಳ್ತಾ ಇಲ್ಲ, ತೋರ್ಪಡಿಸ್ತಾ ಇಲ್ಲ. ಯು ಅಡ್ವರ್ಟೈಸ್ ಎವ್ರಿಥಿಂಗ್ ಎಲ್ಸ್ ಆನ್ ದ ಅರ್ತ್ ಬಟ್ ಯು ಆರ್ ನಾಟ್ ಅಡ್ವರ್ಟೈಸಿಂಗ್. ಲೈಕ್ ಸಿಂಗಪೂರ್ ನಲ್ಲಿ ನೀವು ಪ್ರತಿ ಸಲ ಗವರ್ಮೆಂಟ್ ಸಿಟಿ ಬಸ್ ಇಂದ ಹಿಡಿದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಎಲ್ಲಾ ಕಡೆ ಬೋರ್ಡ್ಸ್ ಹಾಕಿದ್ದಾರೆ. ಏನಂತ? ಡ್ರಗ್ ಟ್ರಾಫಿಕಿಂಗ್ ಮಾಡಿದ್ರೆ ಸಿಂಗಪೂರ್ ನಲ್ಲಿ ಡೆತ್ ಸೆಂಟೆನ್ಸ್. ಯಾವ ಕಾಲೇಜಿನ ಯಾವ ಸ್ಕೂಲಿನ ಕರಿಕ್ಯುಲಮ್ ನಲ್ಲಿ ಲಾಗಳ ಬಗ್ಗೆ ಹೇಳ್ತಾರೆ? ಎಲ್ಲಿ ಲಾನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ? ನೀವು ಕಾನೂನು ಮಾಡ್ಬಿಟ್ಟು ಇಟ್ಬಿಟ್ರೆ ಪೀಪಲ್ ಡೋಂಟ್ ನೋ. ದಿಸ್ ಕಂಟ್ರಿ ಸ್ಟಿಲ್ ಹ್ಯಾಸ್ ಸೋ ಮಚ್ ಆಫ್ ಇಲಿಟ್ರಸಿ, ಸೋ ಮಚ್ ಆಫ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಎಜುಕೇಶನ್. ಸೊ ಹಾಗಿರ್ಬೇಕಾದ್ರೆ ಅನ್ಲೆಸ್ you have an effective way of advertising law and the bars and the effects of violation of law, ಕಾನೂನಿನ ಬಗ್ಗೆ ಡೆಟರೆನ್ಸ್, ಕಾನೂನಿನ ಬಗ್ಗೆ ಭಯ ಬರಲ್ಲ. ಕಾನೂನಿನ ಬಗ್ಗೆ ಭಯ ಕೇವಲ ಒಂದು ಕೇಸ್ ನಲ್ಲಿ ಪನಿಷ್ಮೆಂಟ್ ಕೊಟ್ಟ ತಕ್ಷಣ ಬರುತ್ತೆ ಅಂದ್ರೆ ಅದು ಸುಳ್ಳು. ಅನ್ಲೆಸ್ ಅಂಡ್ ಅಂಟಿಲ್ you create legal education, infuse the advertisement of law to all the areas, then expect the people to not to commit this thing, you know, illegal acts. ಪ್ರಕರಣಗಳು ಹಿಂಗೆ ಸಾಕ್ತಾ ಹೋಗ್ತಾ ಇದ್ರೆ ಯಾರಿಗ್ ಭಯ ಬರುತ್ತೆ ಅನ್ನುವಂತ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸುತ್ತೆ. ವಿಮಲಾ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ವಿಮಲಾ ಅವರೇ, ನಾನು ಅವಾಗ್ಲೇ ಬ್ರೇಕ್ ತಗೊಳ್ಳಕ್ಕೂ ಮುಂಚೆ ಒಂದೆರಡು ಪ್ರಕರಣಗಳನ್ನ ಹೇಳಿದೆ. 2002ರಲ್ಲಿ ರಾಮ್ ರಹೀಂ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಶಿಕ್ಷೆ ಆಗುವಂಥದ್ದು, ಪ್ರಕಟ ಆಗುವಂಥದ್ದು ಯಾವಾಗ ಅಂದ್ರೆ 2017ರಲ್ಲಿ. ಅಲ್ಲಿ ಪ್ರಕಟ ಆಗುವವರೆಗೂ ಕೂಡ ರಾಮ್ ರಹೀಂ ಬಂಧನ ಆಗಿರಲ್ಲ. ಇನ್ನು ಅಸರಾಮ್ ಬಾಪು ವಿಚಾರದಲ್ಲೂ ಕೂಡ ಅಷ್ಟೇ. 2013ರಲ್ಲಿ ಪ್ರಕರಣ ದಾಖಲಾಗುತ್ತೆ, 2018ರಲ್ಲಿ ಶಿಕ್ಷೆ ಆಗುವಂಥದ್ದು. ಇಲ್ಲಿ ಶಿಕ್ಷೆ ಪ್ರಕಟ ಆಗುವವರೆಗೂ ಕೂಡ ಇವ್ರು ಬಂಧನ ಆಗಲ್ಲ ಅಂತ ನೋಡ್ತಾ ಇದ್ರೆ ಸಹಜವಾಗಿ ಪ್ರಭಾವಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಅಂತ ಡೌಟ್ಗಳು ಬರೋದ್ರ ಜೊತೆಗೆ ಏನ್ ಗೊತ್ತಾ, ಈಗ ಜನಸಾಮಾನ್ಯರು ಏನ್ ಮಾತನಾಡ್ತಾರೆ ಅಂದ್ರೆ, ಒಬ್ಬ ಪರ್ಸ್ ಕದ್ದವನ್ನ ಒದ್ದು ಒಳಗಾಗ್ತಾರೆ, ಹೇಗ್ ಬೇಕು ಹಾಗೆ ಚಿತ್ರಹಿಂಸೆ ಕೊಡ್ತಾರೆ. ಬಟ್ ಇದು ಅದೇ ಪ್ರಭಾವಿಗಳು ಎಂತ ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿದ್ರು ಕೂಡ ಅವ್ರು ಈಸಿಯಾಗಿ ಸೇಫ್ ಆಗ್ತಾರಲ್ಲ, ಯಾಕೆ ಅಂತ? ನಾನು ಪ್ರಾರಂಭದಲ್ಲೇ ಹೇಳ್ದಾಗೆ ಈ ದೇಶದಲ್ಲಿ ಬಲಾಢ್ಯರ ಕಡೆಗೆ ಕಾನೂನು, ನ್ಯಾಯ ಬೇರೆನೆ ತರದ ಧೋರಣೆಯನ್ನ ಇಟ್ಕೋತದೆ, ಮತ್ತು ಬಲಹೀನರ ಕಡೆಗೆ ನ್ಯಾಯದ ತಕ್ಕಡಿ ಸಾಮಾನ್ಯವಾಗಿ ತೂಗೋದಿಲ್ಲ ಅಂತ ಅನ್ನೋದು ನೀವ್ ಹೇಳಿರುವ 2 ಪ್ರಕರಣ ಮಾತ್ರ ಅಲ್ಲ. ಬಹುಶಃ ಹೆಣ್ಣು ಮಕ್ಕಳು ಅತ್ಯಾಚಾರ ಇಂಥದ್ದನ್ನೇ ತಗೊಂಡು ಹೋದ್ರೆ 70ರ ದಶಕದ ಮಥುರಾದಿಂದ ಹಿಡಿದು ಈ ಪ್ರಕರಣದವರೆಗೆ ಇಂಥದ್ದನ್ನೇ ನಾವು ನೋಡ್ತಾ ಬಂದಿದ್ದೀವಿ. ಬಹುಶಃ ತೀರಾ ಇತ್ತೀಚೆಗೆ ಮಧ್ಯಪ್ರದೇಶದ ಅಪರ್ಣಾ ಭಟ್ ವರ್ಸಸ್ ಆ ಕೇಸಲ್ಲಿ ಒಂದು ಬಿಟ್ರೆ ಬಹುತೇಕ ನ್ಯಾಯದ ತಕ್ಕಡಿ ಬಲಾಢ್ಯರು ಯಾರಿರ್ತಾರ ಅವ್ರ ಕಡೆ ತೂಗುತ್ತೆ. ಮತ್ತೆ ಇಲ್ಲ ಅಂತಂದ್ರೆ ಹೈದರಾಬಾದ್ ಅಂತ ಕಡೆ ಎನ್ಕೌಂಟ್ರೇ ಮಾಡಿ ಮುಗಿಸಿಬಿಟ್ರು. ನಿರ್ಭಯ ಪ್ರಕರಣದಲ್ಲಿ ಕೂಡ ಅದು ಬೇರೆನೆ ಇದನ್ನ ತಗೊಂಡು ಅಂತ ಅನ್ನುವಾಗ ಅಲ್ಲಿ ಇನ್ವಾಲ್ವ್ ಆದವ್ರು ಯಾರು ಅನ್ನೋದು
ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ನಮ್ಮಲ್ಲಿ ಧೋರಣೆ ಏನಿದೆ ಅಂತಂದ್ರೆ, ನಾನ್ ಖಂಡಿತ ಈ ದೇಶದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನನ್ನ ತಾನು ಸಮರ್ಥನೆ ಮಾಡ್ಕೊಳ್ಳಕ್ಕೆ, ಯಾವುದೇ ಅಪರಾಧವನ್ನ ಮಾಡಿದ ಆರೋಪಿಯಾಗಿದ್ರೂನು ತನ್ನನ್ನ ತಾನು ಸಮರ್ಥಿಸ್ಕೊಳ್ಳೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶವಿದೆ ಅಂತ ಅನ್ನೋದನ್ನ ಒಪ್ಕೋತಾನೇನೆ, ಇಂತಹ ಹೀನ ಪ್ರಕರಣವಾದಾಗಲೂ ಕೂಡ ಆರೋಪ ಹೊತ್ತವರಿಗೆ ಅವರನ್ನ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಲ್ವಾ ಅನ್ನುವ ಮನಸ್ಥಿತಿಯೇ ಹೊರತುನು ಯಾವತ್ತೂ ಕೂಡ ಇದಕ್ಕೆ ಒಳಗಾದಂತಹ ಸಂತ್ರಸ್ತರ ಪರಿಸ್ಥಿತಿ ಏನಿರಬಹುದು ಅಂತ ಅನ್ನೋದನ್ನ ಕಾನೂನು ಪರಿಣಿತರು ಬಹುತೇಕ ಮಾತಾಡಲ್ಲ. ನಾ ಜನರಲೈಸ್ ಮಾಡಲ್ಲ, ಬಹುತೇಕ ಮಾತಾಡಲ್ಲ. ಆರೋಪಿಗೆ ಇರುವಂತಹ ಅವಕಾಶಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಒಂದ್ ಸಾರಿ ಯೋಚನೆ ಮಾಡೋಣ, ಒಂದ್ಸಾರಿ ಯೋಚನೆ ಮಾಡೋಣ. ಆ 2 ಮಕ್ಕಳಿದಾವಲ್ಲ, ಅಕಸ್ಮಾತ್ ಅದು ನನ್ನ ಮನೆಯ ಕೂಸಾಗಿದ್ರೆ ನಾನು ಹೀಗೆ ಕಾನೂನನ್ನ ಇಟ್ಕೊಂಡು ಮಾತಾಡ್ತಿದ್ನ ಅಂತ ಒಂದ್ ಸಾರಿ ಯೋಚನೆ ಮಾಡೋಣ. ನಾವ್ ಯೋಚನೆ ಮಾಡಲ್ಲ ಅದನ್ನ. ಅದು ನಮಗೆ ತಟ್ಟೋದಿಲ್ಲ ಅಂತ ಅಂದಾಗ ನಾವು ವ್ಯಾವಹಾರಿಕ ಭಾಷೆಯನ್ನ ಬಳಸ್ತೀವಿ, ಕಾನೂನಿನ ಇಂಟರ್ಪ್ರಿಟೇಷನ್ ಅನ್ನ ಬಳಸ್ತೀವಿ. ಈಗ ಮುರುಘರಾಜೇಂದ್ರ ವಿಷಯಕ್ಕೆ ಬರ್ಬೇಕು ಅಂತಂದ್ರೆ, ಅತ್ಯಂತ ಪ್ರೋಗ್ರೆಸಿವ್ ಅಂತ ಕರ್ಸ್ಕೊಂಡವ್ರು, ದಲಿತರನ್ನ ಒಳಗಡೆ ಕರ್ಕೊಂಡವ್ರು, ವಿವಾಹಗಳನ್ನ ಮಾಡ್ತಾ ಇದ್ದವ್ರು. ಆ ವಿಧವೆ ಅನ್ನೋ ಶಬ್ದ ನನ್ಗೆ ಇಷ್ಟ ಆಗಲ್ಲ, ಆದ್ರೆ ತಕ್ಷಣಕ್ಕೆ ಬೇರೆ ಶಬ್ದ ಬರ್ದೇ ಇರೋದಕ್ಕಾಗ ನಾನು ಹೇಳ್ತಾ ಇದ್ದೀನಿ. ಅಂತಹ ಗಂಡ ಸತ್ತವರನ್ನು ಕೂಡ ಮದುವೆಯನ್ನ ಮಾಡಿಸ್ತಾ ಇದ್ದಂತವರು ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಮೇಲೆ ಇಂತಹ ಒಂದು ಆರೋಪ ಬಂದಿದೆ ಅಂದ ತಕ್ಷಣ ನಾನು ನೆಲದ ಕಾನೂನಿಗೆ ತಲೆ ಬಾಗ್ತೀನಿ, ನಾನು ಪೀಠವನ್ನ ಬಿಟ್ಟು ಹೊರಗ್ ಬರ್ತೀನಿ, ಕಾನೂನಿನ ಕಾರ್ಯವಾಹಿಯನ್ನ ಮಾಡೋಣ, ನಾನು ಸತ್ಯ ಆಗಿದ್ರೆ ಸತ್ಯಸಂಧನಾಗಿ ಹೊರಗ್ ಬರ್ತೀನಿ. ನಮ್ಮ ಹಿಂದಿನ ಸೆಗ್ಮೆಂಟ್ ಅಲ್ಲಿ ನೀವು ಹೇಳ್ತಾ ಇದ್ರಿ, ಒಡನಾಡಿ ಎಂತದೋ ಇದು ಮಾಡ್ತಿದೆ ಅದು ಮಾಡ್ತಿದೆ ಅನ್ನುವ ಆರೋಪ ಇದೆ ಅವ್ರ ಮೇಲೆ ಅನ್ನುವ ಚರ್ಚೆ ನಡೀತಾ ಇದೆ ಅಂತ. ಒಂದೊಮ್ಮೆ ಇಲ್ಲಿ ಶ್ಯಾಮ್ ಸುಂದರ್ ಕೂಡ ಇದ್ದಾರೆ, ಲೀಡಿಂಗ್ ಅಡ್ವೊಕೇಟ್. ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ರೆ ನಮ್ಮ ಕಾನೂನಲ್ಲಿ ಅದು ಸಾಬೀತಾದ್ರೆ ಪರ್ಜರಿ ಅಂತ ಅನ್ನುವಂತಹ ಒಂದು ಸಣ್ಣ ಕ್ಲಾಸ್ ಇದೆ. ಅದು ನನ್ಗೆ ಆಗಾಗ ಈ ನನ್ನ ಮಹಿಳಾ ಸಂಘಟನೆಯ ಸಂದರ್ಭದಲ್ಲಿ ಕಿವಿಗೆ ಬಿದ್ದಂತಹ ಶಬ್ದ. ಅಂದ್ರೆ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟವರಿಗೆ ಅದು ಸುಳ್ಳು ಅಂತ ಸಾಬೀತಾದರೆ ಆರೋಪವನ್ನ ಆರೋಪ ಅಲ್ಲ ಅಂತ ಸಾಬೀತ ಮಾಡಕ್ಕೆ ಸಾಧ್ಯ ಆದ್ರೆ ಪರ್ಜರಿಯ ಮೂಲಕ ಅವ್ರ ಮೇಲೆ ಶಿಕ್ಷೆ ಕೊಡುವಂತಹ ಒಂದು ಅವಕಾಶವೂ ಇದೆ. ಬಟ್ ಸಮಸ್ಯೆ ಏನಾಗಿದೆ ಇಲ್ಲಿ ಅಂತಂದ್ರೆ, ಪೋಕ್ಸೋ ಅಂತಹ ಅತ್ಯಂತ ಹರಿತವಾದ ಕಾನೂನು ಬರ್ಲಿಕ್ಕೆ, ಅದು ಅಸಾರಾಮ್ ಬಾಪು ಇರ್ಬೋದು, ರಹೀಂ ಇರ್ಬೋದು, ಅವರನ್ನ ಬಂಧನ ಮಾಡುವಾಗ್ಲೂ ಕೂಡ ಎಷ್ಟೊಂದು ಹೋರಾಟವನ್ನ ಮಾಡ್ಬೇಕಾಗಿ ಬಂದಿದೆ. ಯಾಕೆ ಅಂತಂದ್ರೆ ಭಕ್ತಗಣಗಳನ್ನ ಇಟ್ಟುಕೊಂಡು ಆ ಧರ್ಮದ ಅಮಲಿನಲ್ಲಿ ಇಡೀ ಸಮಾಜವನ್ನ ಮುಳುಗೇಳಿಸುವಂತಹ ಸ್ಥಿತಿನಲ್ಲಿ ನಾವಿನ್ನು ಇದೀವಲ್ಲ. ಧರ್ಮ ಒಂದು ನಂಬಿಕೆಯಾಗಿ ಪಾಲಿಸುವವರಿಗೆ ಬೇಕಾದಂತಹ ಧಾರ್ಮಿಕತೆಯ ಭಾಗವಾಗಿ ಉಳ್ಕೊಂಡಿಲ್ವಲ್ಲ. ಹಾಗಾಗಿ ಇಷ್ಟೊಂದು ಅಧ್ವಾನಗಳು ನಡೀತಾ ಇದ್ದಾವೆ. ಪೋಕ್ಸೋ ಕಾಯ್ದೆಯ ಪ್ರಕಾರ ಆರೋಪಿ ತಾನು ಅದನ್ನ ಮಾಡಿಲ್ಲ ಅಂತ ಕೋರ್ಟಿನ ಕಟಕಟೆಯಲ್ಲಿ ಸಾಬೀತುಪಡಿಸಬೇಕು. ಪೋಕ್ಸೋಗಾಗಿ ವಿಶೇಷ ನ್ಯಾಯಾಲಯ. ಈ ಪ್ರಶ್ನೆಯನ್ನೇ ಪರಶುರಾಮ್ ಅವ್ರನ್ನ ಕೇಳಿ ಬಯಸ್ತೀನಿ. ಪರಶುರಾಮ್ ಅವರೇ, ನೋಡ್ತಾ ಇದ್ವಿ ಈ ಮುರುಘಾ ಮಠ ತುಂಬಾ ಫೇಮಸ್ ನಮ್ಮ ರಾಜ್ಯದಲ್ಲಂತೂ. ಬಸವ ಮತವನ್ನ ಪ್ರಚಾರ ಮಾಡ್ತಾ ಇದೆ, ಜಾತಿ ಭೇದವಿಲ್ಲದೆ ಜಾತ್ಯತೀತ ಮಠ ಅಂತ ಗುರ್ಸ್ಕೊಂಡಿರುವಂತದ್ದು. ಅದರ ಜೊತೆಗೆ ಈ ಹಿಂದೆ ಎಲ್ಲ ಈ ಮಠದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಕೋರ್ಟ್ ರೀತಿಯಲ್ಲಿ ಪರಿಗಣಿಸ್ತಾ ಇದ್ರು. ನಮ್ಗೆ ಈ ಮಠಕ್ಕೆ ಹೋದ್ರೆ ನ್ಯಾಯ ಸಿಗುತ್ತೆ, ತೀರ್ಮಾನಗಳಾಗ್ತಾ ಇತ್ತು. ನ್ಯಾಯ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರು ಹೋಗ್ತಾ ಇದ್ರು. ಇವಾಗ ಎಲ್ಲೋ ಒಂದ್ ಕಡೆ ಒಂದು ಕಪ್ಪು ಚುಕ್ಕೆ ಬರ್ತಾ ಇದೆ ಅಂತ ಬಂದಂತ ಸಂದರ್ಭದಲ್ಲಿ ನ್ಯಾಯವನ್ನ ಹೇಳುವಂತ ಸ್ಥಾನದಲ್ಲಿರುವಂತವ್ರು, ಹೌದಪ್ಪ ಈ ರೀತಿಯಾಗಿ ಅಂದ್ರೆ ಒಂದು ಕಳಂಕ ಬರ್ತಾ ಇದೆ, ನಾನು ಪೀಠಕ್ಕೆ ಒಂದು ಕಪ್ಪು ಚುಕ್ಕಿಯನ್ನ ತರಬಾರ್ದು, ನಾನು ಹೋಗ್ತೀನಿ, ಆರೋಪ ಮುಕ್ತನಾಗಿ ಬಂದು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತೀನಿ ಅಂತ ಮುಂದಾಗಬೇಕಾಗಿತ್ತಲ್ವಾ ಅಂತನೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ರು. ನೀವು ಕೂಡ ಅದ್ ಮಾತನಾಡ್ತಾ ಇದ್ರಿ, ಹೌದಲ್ವಾ? ಹೌದು. ಇದರಲ್ಲಿ ಮುಖ್ಯವಾಗಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇದೊಂದು ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೆ, ಅವ್ರದ್ದು ಜವಾಬ್ದಾರಿ ಅವರಿಗೆ ಅಥವಾ ಹೌದು ಎಲ್ಲಕ್ಕಿಂತ ಚಿಂತನೆಯ ಮತ್ತು ತತ್ವ ಆಧಾರದ ಮೇಲೆ ನಿರೂಪಿತವಾದದ್ದು. 17ನೇ ತತ್ವಾನದಿಂದಲೂ ಕೂಡ ಬಹಳಷ್ಟು ಪ್ರಬಲವಾದ ಮಠ ಇದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ವಾಮೀಜಿ ಬಂದ ನಂತರ ಬಹಳಷ್ಟು ವಚನ ಸಾಹಿತ್ಯವಾಗಿರ್ಬೋದು, ಬಸವ ತತ್ವ ಆಗಿರ್ಬೋದು,
ಮನೆಗೆ ತಲುಪಿಸಿದಂತನ್ನ ನೋಡಿ ಗೊತ್ತು. ಆದಾಗ್ಯೂ ನಾನು ನಿರೀಕ್ಷೆ ಮಾಡಿದ್ದು ಡೇ ಒನ್ನಿಂದನೂ ಕೂಡ ಹೇಳ್ತಾ ಇದ್ದೆ, ನ್ಯಾಯಾಂಗ ತನಿಖೆ ನಡಿಲಿ ನನ್ನ ಮೇಲೆ, ಇದು ಯಾರು ಸುಳ್ಳು ಕಥೆಯನ್ನ ಕಟ್ಟಿದ್ದಾರೆ ಅನ್ನುವಂತ ಒಂದೇ ಒಂದು ಮಾತು ಕೂಡ ಈ ಸ್ವಾಮೀಜಿಯಿಂದ ಬರ್ಲಿಲ್ಲ. ಅದ್ರ ಅರ್ಥ ಈ ಮಕ್ಕಳು ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲ. ಏನಂತ ಹೇಳಿದ್ರೆ, ನಮ್ಮ ಮೇಲೆ ಬಂದ ಪ್ರಕರಣವನ್ನ ನಾನು ಎದುರಿಸುತ್ತೇನೆ, ನಾನು ಇದನ್ನ ವಿಚಲಿತನಾಗಲ್ಲ ಅನ್ನುವಂಥದ್ದು ಬರ್ಬೇಕು. ರಾತ್ರಿ ಓಡೋಗೋದು ಮತ್ತೆ ಈ ತರದ ಡ್ರಾಮಾಗಳನ್ನ ಮಾಡೋದು ಇವೆಲ್ಲ ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ ದುರ್ಬಲತೆಯನ್ನ ತೋರಿಸ್ತದೆ. ಒಂದು ಕಾನೂನಿನ ಅಂಶಗಳು ಅಲ್ಲಿ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡ್ಲಾರೆ. ಯಾಕೆ ಅಂತ ಹೇಳಿದ್ರೆ ಕಾವ್ಯ ಎನ್ನುವಂಥದ್ದು ಮಣ್ಣಿನ ವಿಚಾರವನ್ನ ನಾನು ಇನ್ನು ಮಣ್ಣೆ, ಆದ್ರೆ ಇಲ್ಲಿ ತತ್ವವನ್ನಷ್ಟೇ ಸಾರ್ತೀನಿ ಅನ್ನುವಂತಹ ಒಂದು ಮಠದಲ್ಲಿ, ಒಂದು ವ್ಯಕ್ತಿಯ ವಿಷಯದಲ್ಲಿ ನಾವು ಜಾಗೃತವಾಗಿ ಯೋಚಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದಾಗ್ಯೂ ಮತ್ತೊಂದು ಕೊನೆಯದಾಗಿ ಹೇಳ್ತೇನೆ, ಇಲ್ಲಿ ಮಕ್ಕಳು ನಮಗೆ ಮುಖ್ಯವೇ ವಿನಃ ಯಾವುದೇ ರೀತಿಯಾಗಿಯೂ ಕೂಡ ಇವರ ಪ್ರಬಲತೆ ಅಲ್ಲ ಅನ್ನೋದನ್ನಷ್ಟೇ ಸಾಬೀತು ಮಾಡ್ಲಿಕ್ಕೆ. ಪರಶುರಾಮ್ ಅವರ ನೆಕ್ಸ್ಟ್ ಶ್ಯಾಮ್ ಸುಂದರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಸಮಯ, ಈಗ ಒಂದು ಚಿಕ್ಕ ಬ್ರೇಕ್. ವಿವಾದದಿಂದ ವಿಶ್ವಾಸ ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದು ದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಶ್ಯಾಮ್ ಸುಂದರ್ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಶ್ಯಾಮ್ ಸುಂದರ್ ಅವರೇ, ನೀವು ಜಾಯ್ನ್ ಆಗ್ಲಿಕ್ಕೂ ಮುಂಚೆ ನಾನು ವಿಮಲಾ ಅವರನ್ನ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಮೈನ್ ಆಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಅಂಗಗಳಿದಾವೆ. 3 ಅಂಗಗಳ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಅನ್ನುವಂಥದ್ದಿರುತ್ತೆ. ನಂಬಿಕೆಯನ್ನ ಮೂಡಿಸಬೇಕಾಗಿರುವಂಥದ್ದು, ನಿಷ್ಠೆಯನ್ನ ಮೂಡಿಸಬೇಕಾಗಿರುವಂತ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಆದ್ರೆ ಅದ್ಯಾವುದನ್ನು ಕೂಡ ಶಾಸಕಾಂಗದವರು, ಕಾರ್ಯಾಂಗದವರು ಮಾಡ್ತಾ ಇಲ್ಲ. ನ್ಯಾಯಾಂಗದ ಮೇಲೇನೆ ಯಾವಾಗ್ಲೂ ಕೂಡ ಜವಾಬ್ದಾರಿ ಅನ್ನುವಂಥ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ರೀತಿಯಾಗಿ ಸಮಾಜದಲ್ಲಿ ಒಂದು ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇದೆ. Obviously, in fact, the primary work of the judiciary itself, the expected idenappa andre ಇವರಿಬ್ರು ತಪ್ಪು ಮಾಡ್ತಾರೆ ಅಂತಾನೆ ಜುಡಿಷಿಯರಿ ಇರೋದು. ಸೊ ಹಾಗಾಗಿ judiciary has always been the watchdog, more than judiciary. ಈಗ ಮೀಡಿಯಾ ಮತ್ತೆ ಬಹಳ ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ನಮ್ಮ ವಿಮಲಾ ಮೇಡಮ್ ಆಗ್ಬೋದು, ನಮ್ಮ ಪರಶು ಅಂತವ್ರು ನೋಡಿ, ಇನ್ಫ್ಯಾಕ್ಟ್ ವಿ ಹೋಲ್ ಹಾರ್ಟೆಡ್ಲಿ ಅಪ್ರಿಶಿಯೇಟ್ ದೆಮ್. ಯಾಕೆಂದ್ರೆ ನೀವು ಎಲ್ಲಿ ನೋಡಿದ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ಈ ತರ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು, ಸಾಮಾಜಿಕ ಕಳಕಳಿ ಇಟ್ಕೊಂಡು ಓಡಾಡ್ತಕ್ಕಂತ ಈ ತರದೆಲ್ಲ, ಇನ್ಫ್ಯಾಕ್ಟ್ ಇವ್ರನ್ನೆಲ್ಲ ನೋಡಿದಾಗ ನಮ್ಗಿನ್ನ ಎಲ್ಲೋ ಒಂದ್ ಕಡೆ ಹ್ಯುಮ್ಯಾನಿಟಿ ಅಂತಕ್ಕಂಥದ್ದು ಇನ್ನ ಅಸ್ತಿತ್ವದಲ್ಲಿದೆ. ದೇರ್ ಇಸ್ ಎ ಶೋಲ್ಡರ್ ಟು ರೆಸ್ಟ್. ಯಾರು ಇಲ್ಲದೆ ಇದ್ದಾಗ ದೇರ್ ಇಸ್ ಎ ಶೋಲ್ಡರ್ ಟು ರೆಸ್ಟ್. ಮಾನವೀಯತೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇನ್ನ ಬದುಕಿದೆ ಅಂತಕ್ಕಂಥದ್ದು ಇನ್ಸ್ಪಿರೇಷನ್ಸ್. ಸೊ ಹಾಗಾಗಿ ಒಂದು ಉಕ್ತಿ ಏನಪ್ಪಾ ಅಂದ್ರೆ, ಗಾಡ್ ವಿಲ್ ನಾಟ್ ಲೀವ್ ಎನಿವನ್ ಅನ್ಅಟೆಂಡೆಡ್ ಅಂತ. ಸೊ ಐ ಥಿಂಕ್ ದೇರ್ ಆಲ್ ದ ಐ ವುಡ್ ಸೇ ಗಾಡ್ ಸೆಂಟ್ ಅಂತ. ಸೊ ಹಾಗಾಗಿ ಅಫ್ಕೋರ್ಸ್ ತಪ್ಪು ಒಂದ್ಸಲ 2 ಸಲ ಮಾಡ್ಬೋದು ಸರ್. ಯು ಕಾಂಟ್ ಗೋ ಆನ್ ಕಂಟಿನ್ಯೂ ಇಟ್. ಸಿಸ್ಟಮ್ ವಿಲ್ ನಾಟ್ ಸೆಟ್ ಇಟ್ಸ್ ಐಸ್. ಒಂದು ಕುತೂಹಲ ಇರುವಂತದ್ದು ಶ್ಯಾಮ್ ಸುಂದರ್ ಅವರೇ, ಈಗ ಯಾವ್ದಾದ್ರು ಒಬ್ಬ ದೊಡ್ಡ ಪ್ರಭಾವಿ ಪ್ರಖ್ಯಾತಿ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೊಂದು ಆಪ್ಷನ್ ಅಂತ ಇರುವಂತದ್ದು, ಸಡನ್ ಆಗಿ ನಮ್ಗೇನೋ ಆಗ್ಬಿಡ್ತು, ಸೊ ಹಾಸ್ಪಿಟ್ಲಿಗೆ ತೋರಿಸೋದು, ಅಲ್ಲಿ ಏನೋ ಒಂದು ವ್ಯತ್ಯಾಸವನ್ನ ಮಾಡಿಸೋದು. ಬಟ್ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಇದೇ ರೀತಿಯಾಗಿ ಆಗುತ್ತೆ ಅಂತ, ಅದೇ ರೀತಿಯಾಗಿ ಆಗ್ತಾ ಇರುತ್ತೆ. ಕಾನೂನು ಹೇಗ್ ನೋಡುತ್ತೆ ಇದನ್ನ ಅಂತ. ಈ ಪ್ರಕರಣವನ್ನೇ ನಾವು ತಗೊಳ್ಳೋದಾದ್ರೆ, ಅಕಸ್ಮಾತ್ ಸ್ವಾಮೀಜಿಗೆ ಸ್ವಲ್ಪ ಮಟ್ಟದಲ್ಲಿ ಆರೋಗ್ಯದ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರು ಚೇತರಿಸ್ಕೊಳ್ಳಿ, ಒಟ್ನಲ್ಲಿ ಅವ್ರಿಗೆ ಏನು ಆಗ್ಬಾರ್ದು, ಆರೋಪ ಮುಕ್ತವಾಗಿ ಅಥವಾ ಈ ಕೇಸ್ನಲ್ಲಿ ಏನೇನ್ ಆಗ್ತಾ ಇದೆ ಅಂತ ಗೊತ್ತಾಗೋವರೆಗೂ ಕೂಡ ಅವ್ರು ತುಂಬಾ ಆರೋಗ್ಯವಾಗಿರ್ಲಿ ಅಂತಾನೆ ನಾನು ಕೇಳ್ಕೊಳ್ಳೋದು. ಅಲ್ಲ, ಖಂಡಿತವಾಗ್ಲೂ ಅಫ್ಕೋರ್ಸ್ ನೋಡಿ, ಅದು ಒಂದು ವಿಚಾರ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡಿ ಆದ್ಮೇಲೆ, ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಅನ್ ಅಕ್ಯೂಸ್ಡ್, ಆರೋಪಿತರನ್ನ ನ್ಯಾಯಾಧೀಶರ ಕಸ್ಟಡಿ. ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನೋಡಿ, ಆಫ್ಟರ್ ಕನ್ವಿಕ್ಷನ್ ಇದೆಯಲ್ಲ, ಆಫ್ಟರ್ ಕನ್ವಿಕ್ಷನ್ ದಟ್ ಈಸ್ ದ ಸ್ಟೇಟ್ ಕಸ್ಟಡಿ. ಅಂದ್ರೆ ಒಬ್ಬ ವ್ಯಕ್ತಿನ ಪನಿಷ್ಮೆಂಟ್ ಕೊಟ್ಟು ಕನ್ವಿಕ್ಷನ್ ಅಲ್ಲಿ ಇಟ್ಟಾಗ ಅದು ರಾಜ್ಯ ಶಿಕ್ಷೆ ವಿಧಿಸಾದ್ಮೇಲೆ ಅಲ್ಲಿ ಅದನ್ನ ಜುಡಿಷಿಯಲ್ ಕಸ್ಟಡಿ ಅಂತ ಅನ್ನಿಸ್ಕೊಳ್ಳಲ್ಲ. ಅದು ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಧೀಶರ ಅಣತಿಯ ಮೇರೆಗೆ ನ್ಯಾಯಾಧೀಶರ ಅಟ್ ದ ಇನ್ಸ್ಟೆನ್ಸ್ ಆಫ್ ದ ಕೋರ್ಟ್ ಕೆಲವ್ರನ್ನ ಕಸ್ಟಡಿನಲ್ಲಿ ಇಟ್ಕೊಂಡ ಜುಡಿಷಿಯಲ್ ಕಸ್ಟಡಿ ಅಂತ. ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡಿದಾಗ
ಕಸ್ಟೋಡಿಯನ್ ಆಫ್ ದ ಜುಡಿಷಿಯರಿ ಅಂದ್ರೆ ಜೈಲ್ ಅಂತ ಹೇಳ್ಬೋದು, ಪ್ರಿಸನ್. ಅಲ್ಲಿ ಅವ್ರಿಗೇನಾದ್ರೂ ಈ ತರ ಸಮಸ್ಯೆಗಳು ಬಂದಾಗ, ಆರೋಗ್ಯದ ಏರುಪೇರು ಈ ತರ ಸಮಸ್ಯೆಗಳು ಬಂದಾಗ, ಜನರಲಿ ದ ಜೈಲ್ ಅಥಾರಿಟೀಸ್ ದೇ ಟೇಕ್ ದ ಕಾಲ್. ಯಾಕೆಂದ್ರೆ ದೇರ್ ಕುಡ್ ಬಿ ಅನ್ ಎಮರ್ಜೆನ್ಸಿ ಆತರ. ಆದ್ರೆ if it is not such an emergency, generally it is expected that ಮಾನ್ಯ ನ್ಯಾಯಾಧೀಶರಿಗೆ ಇನ್ಫಾರ್ಮ್ ಮಾಡ್ತಾರೆ. ಯಾಕೆಂದ್ರೆ ದೇ ಡೋಂಟ್ ವಾಂಟ್ ಟು ರನ್ ಎ ರಿಸ್ಕ್. ಈಗ ಏನೋ ಜೈಲ್ ನಲ್ಲಿ ಅಂದ್ರೆ ಜೈಲ್ ಫೆಸಿಲಿಟಿ ಶ್ಯಾಮ್ ಸುಂದರ್ ಅವರೇ, ಈ ಪ್ರಕರಣದಲ್ಲಿ ನಾನು ಈ ಪ್ರಕರಣನೇ ತಗೊಂಡ್ಬಿಡ್ತೀನಿ. ಈಗ ಅವ್ರನ್ನ ನೆಕ್ಸ್ಟ್ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತೆಲ್ಲ ವೈದ್ಯರ ಬಂದು ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕೋರ್ಟ್ ನಲ್ಲಿ ಕರ್ಸಿ ಅವರನ್ನ ಕೋರ್ಟ್ ನಲ್ಲಿ ನೋಡೋಣ ಅಂತೆಲ್ಲದನ್ನು ನೋಡಿದ್ರಲ್ಲ, ಅದನ್ನ ಯಾವ ರೀತಿಯಾಗಿ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವ್ರು ನೋಡುವಂತ ದೃಷ್ಟಿ ಹೇಗಿರುತ್ತೆ? maybe the learned judge has not believed them. ಅಂದ್ರೆ ಈಗ ಮಾನ್ಯ ನ್ಯಾಯಾಧೀಶರು ಸಾಮಾನ್ಯವಾಗಿ ಈ ಬಹಳಷ್ಟು ಮಾನವೀಯತೆಯಿಂದ ನಡ್ಕೋತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಾನ್ಯ ನ್ಯಾಯಾಧೀಶರಿಗೆ ಡೌಟ್ ಬಂದಿದೆ ಅಂತ ಕಾಣುತ್ತೆ. ದೇ ಆರ್ ಟ್ರೈಂಗ್ ಟು ಓವರ್ ರೀಚ್ ದ ಸಿಸ್ಟಮ್. ಎಲ್ಲ ಒಂದ್ ಕಡೆ ಈ ತರ ಸಮಸ್ಯೆ ಇಲ್ಲದೆ ಇದ್ರು ಸಹ ಸಮಸ್ಯೆ ಇದೆ ಅಂತ ಹೇಳಿ ನುಣಿಸ್ಕೊಳಕ್ ನೋಡ್ತಾ ಇದ್ದಾರೆ, ಅಂದ್ರೆ ಏನೋ ಒಂದು ಫೆಸಿಲಿಟಿ ತಗೊಳಕ್ ನೋಡ್ತಾ ಇದ್ದಾರೆ ಅಂತ ಮಾನ್ಯ ನ್ಯಾಯಾಧೀಶರಿಗೆ ಅನ್ನಿಸಿರ್ಬೋದು. ಅವ್ರ ಮಾನ್ಯ ನ್ಯಾಯಾಧೀಶರ ವಿವೇಚನೆ. ಸೊ ಹಾಗಾಗಿ ಮಾನ್ಯ ನ್ಯಾಯಾಧೀಶರು ಕಟುವಾಗಿ, ಅಂದ್ರೆ ಈ ಒಂದು ಸ್ಟೋರಿನ ನಂಬದ ಹಾಗೆ, ಪ್ರಾಸಿಕ್ಯೂಷನ್ ಸ್ಟೋರಿ ಇರ್ಬೋದು, ಅಕ್ಯೂಸ್ಡ್ ಸೈಡ್ ಸ್ಟೋರಿ ಇರ್ಬೋದು, ಅವರ ಹೇಳಿಕೆಯನ್ನ ನಂಬದಾಗೆ ನೋ ಕೀಪ್ ದೆಮ್ ಪ್ರೆಸೆಂಟ್ ಅಟ್ ವಾಟ್ ಎವರ್ ದ ಕಂಡೀಷನ್ಸ್ ಅಂತ ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಬೈ ಚಾನ್ಸ್ ಏನಾದ್ರು ಇಲ್ಲ ಆಗೋದೇ ಇಲ್ಲ, ಅವ್ರು ಬಹಳ ಸ್ಥಿತಿ ಗಂಭೀರವಾಗಿದೆ ಅಂತ ಏನಾದ್ರು ಡಾಕ್ಟರ್ಸ್ ಸರ್ಟಿಫೈ ಮಾಡಿದ್ರೆ ಅಫ್ಕೋರ್ಸ್ ನ್ಯಾಯಾಧೀಶರು ಎವ್ರಿಥಿಂಗ್ ಕೋರ್ಟ್ ಹ್ಯಾಸ್ ಟು accept certain things based on document. If there is a doctor who certifies that no, the patient is not in a fit condition, the court cannot go over and above that and say please produce them at any cost. Okay. Or else court itself can go to the place and check and satisfy with the things. So ಹಾಗಾಗಿ ಇಲ್ಲಿ ಈ ಮೊನ್ನೆ ಅಂದ್ರೆ ಈಗ ಇವತ್ತು ನನ್ನ ಮೀಡಿಯಾ ಮುಖಾಂತರ ತಿಳ್ಕೊಂಡಿದ್ದು ನಾನು ಸಹ, ಮಾನ್ಯ ನ್ಯಾಯಾಧೀಶರು ಎಲ್ಲೋ ನಂಬಿಲ್ಲ, ನೀವು ಅವ್ರನ್ನ ಪ್ರೊಡ್ಯೂಸ್ ಮಾಡಿ, ಯು ಕಾಂಟ್ ಬಿ asking for police custody, saying that he is in hospital and maybe the court wanted to confirm by personally witnessing ಹೆಂಗಿದೆ ಅವ್ರ ಕಂಡೀಷನ್, ಅವ್ರು ನಿಜವಾಗ್ಲೂ ಆರೋಗ್ಯದ ಏರ್ಪೇರುಗೊಳಗಾಗಿದ್ದಾರೆ ಅಂತ ಕೋರ್ಟ್ ನಂಬಿಲ್ಲ ಅಂತ ಕಾಣುತ್ತೆ. ಈಗ ಕೋರ್ಟ್ಗೆ ನಂಬಿಕೆ ಬರ್ತಕ್ಕಂತ ರೀತಿಯಲ್ಲಿ ನಡ್ಕೊಳ್ಳೋದು ಅವ್ರ ಜವಾಬ್ದಾರಿ, ಮತ್ತೆ ರಾಜ್ಯದ ಜವಾಬ್ದಾರಿ ಸಹ. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್, ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೀಗ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಅಲ್ಲಿಯ ಸಂಘಟನೆ, ಒಂದು ಪ್ರಬಲವಾದ ಸಂಘಟನೆ ಒಂದು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಏನೀಗ CWC ಗೆ ವರದಿ ಕೊಟ್ಟಿದ್ದಾರೆ. ಅಲ್ಲಿರುವ ಮಕ್ಕಳುಗಳು ಕೆಲವರು ಇಲ್ಲ ಅಂತ ಅನ್ನುವಂತ ಅಂಶವನ್ನು ಹೇಳ್ತಿದ್ದಾರೆ. ತತ್ಕ್ಷಣ ತಮ್ಮ ಮೂಲಕ ಈ ಕ್ಷಣ ಏನು ಈ ಸುದ್ದಿ ಬಂತು, ಈ ಕ್ಷಣ ತಮ್ಮ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ, ಆ ಲಿಸ್ಟ್ ಅಲ್ಲಿರುವ ಮಕ್ಕಳನ್ನ ಮಾಡ್ಬೇಕು ಅಂತ. ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಪರ್ಟಿಕ್ಯುಲರ್ಲಿ ನೇಮ್ ಏನಾದ್ರೂ ನಿಮಗ್ ಗೊತ್ತಿದೆ? ಯಾಕೆಂದ್ರೆ ನಿಮ್ಮನ್ನ ಈ ಇಬ್ಬರು ಹುಡುಗಿಯರಾದ್ಮೇಲೂ ಕೂಡ ನಾನು ಮೊನ್ನೆ ಮಾತನಾಡಿಸ್ಬೇಕಾದ್ರೆ ಒಂದು 8 ಜನ ಸಂಪರ್ಕ ಮಾಡಿದ್ರು, ಇದೇ ರೀತಿಯಾಗಿ ಅನ್ಯಾಯಕ್ಕೊಳಗಾಗಿದ್ದಾರೆ ಆ ಮಕ್ಕಳು ಅಂತ ಕೂಡ ಹೇಳ್ತಾ ಇದ್ರು. ಆ ಮಕ್ಕಳೇನಾದ್ರೂ ಆಗಿರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ನನಗ್ ಗೊತ್ತಿಲ್ಲ, ಆದ್ರೆ ಬಹಳಷ್ಟು ಮಕ್ಕಳು ಈಗ ಕಾಣೆಯಾಗಿದ್ದಾರೆ ಅಂದ್ರೆ ಅದೇ ಮಕ್ಕಳು ಇದ್ರೂ ಇರ್ಬಹುದು. ಆ ಕಾರಣದಿಂದ ಇಮಿಡಿಯೇಟ್ ಆಗಿ ನಿಮ್ಮ ಮೂಲಕ ಈ ಕ್ಷಣ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೇನೆ, ದಯಮಾಡಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಷ್ಟು ಲೀಸ್ಟ್ ಅನ್ನು ತೆಗೆದು ತತ್ಕ್ಷಣ ಅವ್ರನ್ನ ಸಂರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ವಿನಂತಿಸ್ತಿದ್ದೇನೆ SP ಅವ್ರಿಗೂ ಕೂಡ. ಯಾಕೆ ಅಂತ ಹೇಳಿದ್ರೆ ನಾನು ನೋಡ್ತೀವಿ ಪರಶುರಾಮ್ ಅವರೇ, ಕೊನೆಯದಾಗಿ ರಿಯಾಕ್ಷನ್ ತಗೊಳ್ತೀನಿ ವಿಮಲಾ ಅವರೇ, ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀರಾ? ಒಂದು ನನ್ಗೆ ಈಗ ಪರಶುರಾಮ್ ಅವ್ರು ಹೇಳ್ತಾ ಇರುವಂತಹ ವಿಷಯವನ್ನ ನಾವು ಊಹೆ ಮಾಡಿದ್ವಿ, ಇಂಥದೊಂದು ಆಗುವ ಸಾಧ್ಯತೆ ಇದೆ ಅಂತ. ಹಾಗಾಗಿ ಕರ್ನಾಟಕದ ಹಲವು ಮಹಿಳಾ ಸಂಘಟನೆಗಳ ಒಂದು ನಿಯೋಗ, ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವ್ರನ್ನ ಭೇಟಿ ಮಾಡಿ ಅಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸಂರಕ್ಷಣೆ ಮಾಡ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಗಮನ ಕೊಟ್ಟಿಲ್ದೇನೆ ಈಗ ಮತ್ತೊಂದಿಷ್ಟು ಜನ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅಂತಂದ್ರೆ ಅದರ ಹೊಣೆಯನ್ನ
ಅಲ್ಲಿಯ ಆಡಳಿತ ಮತ್ತು ಸರ್ಕಾರ ಹೊರಬೇಕಾದಂತಹ ಅಗತ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡನೇದಾಗಿ ನನ್ಗೆ ಶ್ಯಾಮ್ ಮಾತಾಡುವಾಗ ಹೇಳ್ತಾ ಇದ್ದಂತಹ ವಿಷಯಗಳನ್ನ ಇಟ್ಕೊಂಡು ನನ್ಗನ್ಸುತ್ತೆ ಅಗತ್ಯ ಇರುವಂತಹ ಅವ್ರಿಗೆ ಚಿಕಿತ್ಸೆ ಇನ್ನೊಂದು ಮತ್ತೊಂದು ಕೊಡ್ಬೇಕು ಅಂತ. ನಾನು ಸ್ಟ್ಯಾನ್ ಸ್ವಾಮಿ ನೆನಪಾಗ್ತಾರೆ ನನ್ಗೆ. ಕುಡಿಲಿಕ್ಕೆ ಬೇಕಾದಂತಹ ಸ್ಟ್ರಾ, ಅವ್ರ ಪಾರ್ಕಿನ್ಸನ್ ರೋಗದಿಂದ ಬಳಲ್ತಾ ಇದ್ದವರಿಗೆ ಒಂದು ಸ್ಟ್ರಾ ಕೊಡದೇನೆ ಸತಾಯಿಸಿದಂತಹ ಸಿಸ್ಟಮ್ ನಮ್ದು. ಅಂತಹ ಸಂದರ್ಭದಲ್ಲಿ ಬಹುಶಃ ಶ್ಯಾಮ್ ನನ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಯಾವುದೇ ಕಸ್ಟಡಿಗೆ, ಜುಡಿಷಿಯಲ್ ಕಸ್ಟಡಿ ಆಗ್ಲಿ ಪೊಲೀಸ್ ಕಸ್ಟಡಿ ಆಗ್ಲಿ, ಯಾವುದೇ ಆರೋಪಿಯನ್ನ ತಗೊಳ್ಳುವಾಗ ಒಂದು ಪ್ರಾಥಮಿಕ ಆರೋಗ್ಯದ ಟೆಸ್ಟ್ ಮಾಡಿ ನಂತರವೇ ಸಮಯ ಮುಗಿತು, ಇಲ್ಲಿಗೆ ವೈಂಡ್ ಅಪ್ ಮಾಡಬೇಕಾಗಿದೆ. ಥ್ಯಾಂಕ್ ಯು 3 ಜನಕ್ಕೂ ಕೂಡ ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.